ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪಾರಂಭವಾಖ್ಯ ಜಲಧೇಃ ಭುವನೈಕಸಾರಂ ಸ್ವೈರಂ ಕೃತೋರುವಿಧ ವೇದ ಪಥ ಪ್ರಚಾರಂ ಆರಂಜಿತಾಮರಜನಂ ಸುಖಚಿಚ್ಛರೀರಂ ಧೀರಂ ಸ್ಮರಾಮಿ ಹೃದಯ ಸತ್ಯವತೀ ಕುಮಾರಂ. ಅನವದ್ಯಾತ್ಮ ಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರಿ ಓಂ. ಈ ದಿವಸ ನಮ್ಮೆಲ್ಲರಿಗೂ ಪರಮ ಪವಿತ್ರವಾಗಿರತಕ್ಕಂಥ ದಿವಸ. ಯಾಕಂದರೆ ಭಗವಂತ ತತ್ವಜ್ಞಾನವನ್ನು ನೀಡೋದಕ್ಕೋಸ್ಕರವಾಗಿ ವ್ಯಾಸರೂಪದಿಂದ ಅವತರಿಸಿರತಕ್ಕಂತಹ ಪರಮ ಪಾವನ ದಿನ ಇಂದಾಗಿದೆ. ಇದರ ಜೊತೆಗೆ ಇವತ್ತು ನಮ್ಮ ಪರಮಗುರುಗಳು ನಮ್ಮ ಗುರುಗಳಾದ ವಿಶ್ವೇಶತೀರ್ಥರ ಗುರುಗಳಾಗಿರತಕ್ಕಂತಹ ವಿದ್ಯಾಮಾನ್ಯ ತೀರ್ಥರ ಆರಾಧನೆಯೂ ಕೂಡ ಸೇರಿಕೊಂಡಿದೆ. ಈ ನಿಮಿತ್ತ ನಮ್ಮ ವಿಶ್ವೇಶತೀರ್ಥ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿರತಕ್ಕಂತಹ ವಿನಯ ಪಡಸಲಗಿಯವರ ಪ್ರಾರ್ಥನೆಯಂತೆ ಈ ದಿವಸ ವೇದವ್ಯಾಸರ ಬಗ್ಗೆ ಹಾಗೂ ಗುರುಗಳಾಗಿರತಕ್ಕಂಥ ವಿದ್ಯಾಮಾನ್ಯರ ಬಗ್ಗೆ ಯಥಾಮತಿ ಯಥಾಶಕ್ತಿ 4 ಮಾತುಗಳನ್ನು ಆಡಲು ನಾನು ಬಯಸ್ತಾ ಇದ್ದೇನೆ. ಭಗವಂತನ ಅವತಾರಗಳನ್ನು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು 2 ರೀತಿ ವಿಂಗಡಿಸ್ತಾರೆ. ಜ್ಞಾನ ಕಾರ್ಯಕ್ಕೋಸ್ಕರ ಮೀಸಲಾದ ಅವತಾರಗಳು, ಬಲ ಕಾರ್ಯಕ್ಕೋಸ್ಕರ ಮೀಸಲಾದ ಅವತಾರಗಳು ಎಂಬುದಾಗಿ. ದತ್ತ ವ್ಯಾಸಾದಿ ರೂಪೇಶು ಜ್ಞಾನ ಕಾರ್ಯೋ ಜನಾರ್ದನ, ರಾಮಕೃಷ್ಣಾದಿ ರೂಪೇಶು ಬಲಕಾರ್ಯೋ ಜನಾರ್ದನ. ರಾಮಾವತಾರ, ಕೃಷ್ಣಾವತಾರ, ಪರಶುರಾಮಾವತಾರ ಮುಂತಾದ ಅವತಾರಗಳು ಭಗವಂತನ ಬಲ ಕಾರ್ಯಕ್ಕೆ ಮೀಸಲಾದ ಅವತಾರಗಳು. ಯಾಕಂದರೆ ಈ ಅವತಾರದಲ್ಲಿ ಭಗವಂತ ತನ್ನ ಬಲವನ್ನು ವಿಶೇಷವಾಗಿ ಪ್ರದರ್ಶಿಸಿದ್ದಾನೆ. ಅದೇ ಥರ ಜ್ಞಾನಕ್ಕೋಸ್ಕರವಾಗಿರತಕ್ಕಂಥ ಮೀಸಲಾದ ಕೆಲವು ಅವತಾರಗಳು ಇವೆ. ಕಪಿಲಾವತಾರ, ದತ್ತಾತ್ರೇಯ ಅವತಾರ, ವ್ಯಾಸಾವತಾರ ಮುಂತಾದವುಗಳು. ಈ ಅವತಾರದಲ್ಲಿ ಭಗವಂತ ಜ್ಞಾನ ಕಾರ್ಯವನ್ನು ವಿಶೇಷವಾಗಿ ನಿರ್ವಹಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅದರಲ್ಲೂ ಕೂಡ ದ್ವಾಪರ ಯುಗದಲ್ಲಿ ಗೌತಮರ ಶಾಪದಿಂದ ತತ್ವಜ್ಞಾನ ಲೋಪಾದಾಗ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರಂತೆ. ಯಾಕಂದರೆ ದೊಡ್ಡವರು ಕೇಳಿಕೊಂಡ್ರೆ ಭಗವಂತ ಬೇಗನೆ ಸ್ಪಂದಿಸ್ತಾನೆ. ಅದನ್ನೇ ವಾಯುಸ್ತುತಿಯಲ್ಲಿ ನಾವು ಹೇಳ್ತೀವಿ, ಯುಷ್ಮಾಭಿಪ್ರಾರ್ಥಿತ ಸನ್ ಜಲನಿಧಿ ಶಯನಃ ಸತ್ಯವತ್ಯಾಂ ಮಹರ್ಷೇಃ ವ್ಯಕ್ತಶ್ಚಿನ್ಮಾತ್ರ ಮೂರ್ತಿ ನ ಖಲು ಭಗವತಃ ಪ್ರಾಕೃತೋ ಜಾತು ದೇಹ. ವಾಯುದೇವರೇ, ನೀವು ಬ್ರಹ್ಮದೇವರು, ರುದ್ರದೇವರು ಎಲ್ಲರೂ ಕೂಡ ಹೋಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ನಿಮ್ಮ ಪ್ರಾರ್ಥನೆಗೆ ಓಗೊಟ್ಟು ಭಗವಂತ ಯಮುನಾ ದ್ವೀಪದಲ್ಲಿ ಸತ್ಯವತಿಯಿಂದ ಪರಾಶರರಿಂದ ಸತ್ಯವತಿಯಲ್ಲಿ ವೇದವ್ಯಾಸ ರೂಪದಿಂದ ಅವತಾರ ಮಾಡಿದ್ದಾನೆ. ಆ ತತ್ವಜ್ಞಾನ ಲೋಪಾದಾಗ ಜಗತ್ತಿನಲ್ಲಿರತಕ್ಕಂಥ ಸಾತ್ವಿಕರು ಧೃತಿಗೆಟ್ಟಾಗ, ಕಂಗೆಟ್ಟಾಗ ಆ ಸಾತ್ವಿಕರಾಗಿರ್ತಕ್ಕಂಥ ಜನರನ್ನು ಉದ್ಧರಿಸಿ ಎಂಬುದಾಗಿ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಭಗವಂತ ಯಮುನಾ ದ್ವೀಪದಲ್ಲಿ ಸತ್ಯವತಿಯಲ್ಲಿ ವ್ಯಾಸರೂಪದಿಂದ ಅವತಾರ ಮಾಡಿದ್ದಾನೆ. ಯಾಕಂದರೆ ಬ್ರಹ್ಮದೇವರ ಮಕ್ಕಳು ವಸಿಷ್ಠ ಮಹರ್ಷಿಗಳು, ವಸಿಷ್ಠ ಮಹರ್ಷಿಗಳ ಮಕ್ಕಳು ಶಕ್ತಿ ಋಷಿಗಳು. ಶಕ್ತಿ ಋಷಿಗಳ ಮಗ ಯಾರು ಅಂದರೆ ಪರಾಶರೂಪಿ ಪರಾಶರ. ಆ ಪರಾಶರ ಮಹರ್ಷಿಗಳು ಭಗವಂತನ ಕುರಿತು ತಪಸ್ಸು ಮಾಡಿದ್ದರಂತೆ. ಸ್ವಾಮಿ, ನೀನು ನನಗೆ ಮಗನಾಗಿ ಹುಟ್ಟಬೇಕು ಅಂತ ಹೇಳಿ. ಆಗ ಭಗವಂತ ಪರಾಶರಿಗೆ ಹೇಳಿದಂತೆ, ಭೂಮಿಯಲ್ಲಿ ನನ್ನ ಒಬ್ಬ ಭಕ್ತ ಇದ್ದಾನೆ, ಅವನ ಹೆಸರು ವಸುಚಕ್ರವರ್ತಿ ಅಂತ ಹೇಳಿ. ಅವನಿಗೆ ಒಬ್ಬ ಪುಣ್ಯವತಿಯಾಗಿರತಕ್ಕಂತಹ ಮಗಳಿದ್ದಾಳೆ, ಅವಳ ಹೆಸರು ಸತ್ಯವತಿ. ಅವಳ ಪುಣ್ಯಮಗಳಿದ್ದಾಳೆ, ಅವಳ ಹೆಸರು ಸತ್ಯವತಿ ಅಂತ ಹೇಳಿ. ಅವಳಲ್ಲಿ ನಾನು ನಿನಗೆ ಮಗನಾಗಿ ಹುಡ್ತೇನೆ ಅಂತ ಹೇಳಿ. ಯಾಕಂದರೆ ಒಮ್ಮೆ ವಸುರಾಜ ಬೇಟೆಗೋಸ್ಕರ ಕಾಡಿನಲ್ಲಿ ಸಂಚರಿಸ್ತಾ ಇರಬೇಕಾದರೆ ಅವನ ಹೆಂಡತಿಯ ನೆನಪಾಗಿದೆ. ಆಗ ಕೂಡಲೇ ಅವನಿಗೆ ವೀರ್ಯಸ್ರಾವ ಆಗಿದೆ.
ಆ ವೀರ್ಯ ವ್ಯರ್ಥ ಆಗಬಾರದು ಅಂತ ಹೇಳಿ ಆ ವೀರ್ಯವನ್ನು ನನ್ನ ಹೆಂಡತಿಗೆ ಕೊಡು ಅಂತ ಹೇಳಿ ಒಂದು ಗಿಡುಗನ ಕೈಗೆ ಕೊಟ್ಟಂತ ರಾಜ. ಆ ಗಿಡುಗ ಆ ವೀರ್ಯವನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಅದಕ್ಕೆ ಇನ್ನೊಂದು ಗಿಡುಗ ಅದರ ಜೊತೆ ಜಗಳಕ್ಕೆ ಬಂತು. ಆ ಇಬ್ಬರು ಗಿಡುಗ ಪಕ್ಷಿಗಳ ಜಗಳದಲ್ಲಿ ಆ ವೀರ್ಯ ಯಮುನಾ ನದಿಯ ನೀರಿನಲ್ಲಿ ಬಿತ್ತಂತೆ. ಅದನ್ನು ಒಂದು ಹೆಣ್ಣು ಮೀನು ನುಂಗ್ತು. ಆ ಮೀನನ್ನು ಬೆಸ್ತರು ಹಿಡಿದರು. ಆ ಮೀನನ್ನು ಕಟ್ಟು ಮಾಡಿದಾಗ ಆ ಮೀನಿನಲ್ಲಿ ಗಂಡು ಹೆಣ್ಣು ಎರಡು ಅವಳಿ ಜವಳು ಮಕ್ಕಳು ದೊರೆತಿದ್ದಾರೆ. ಆ ಇಬ್ಬರು ಮಕ್ಕಳನ್ನು ಕೂಡ ಆ ಬೆಸ್ತರು ತಮ್ಮ ರಾಜನಿಗೆ ಒಪ್ಪಿಸಿದ್ದಾರೆ. ಆಗ ಆ ದಾಶರಾಜ ಆ ಎರಡು ಆ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ತನ್ನ ರಾಜನಾಗಿರ್ತಕ್ಕಂಥ ವಸುರಾಜನಿಗೆ ನೀಡಿದ್ದಾನೆ. ಆಗ ವಸು ಚಕ್ರವರ್ತಿ ಅದರಲ್ಲಿ ಗಂಡು ಮಗುವನ್ನು ಮಾತ್ರ ಇಟ್ಟುಕೊಂಡು ಹೆಣ್ಣು ಮಗಳನ್ನು ಅವನಿಗೇ ಕೊಟ್ಟಿದ್ದಾನೆ, ಆ ದಾಶರಾಜನಿಗೆ ಕೊಟ್ಟಿದ್ದಾನೆ. ಆ ಗಂಡು ಮಗು ಇದ್ದಾನಲ್ಲ, ಅವನು ಮತ್ಸ್ಯದ ಉದರದಲ್ಲಿ ಜನಿಸಿದ ಕಾರಣದಿಂದಾಗಿ ಮತ್ಸ್ಯರಾಜ ಅಂತ ಹೇಳಿ ಪ್ರಸಿದ್ಧನಾಗಿದ್ದಾನೆ. ಆ ಹೆಣ್ಣು ಹುಡುಗಿದ್ದಾಳಲ್ಲ, ದಾಶರಾಜನ ಮನೆಯಲ್ಲಿ ಅಂದ್ರೆ ಆ ಬೆಸ್ತರ ಒಡೆಯನ ಮನೆಯಲ್ಲಿ ಅತ್ಯಂತ ಸೌಂದರ್ಯದಿಂದ ಕೂಡಿದವಳಾಗಿ ಬೆಳೆದಿದ್ದಾಳೆ. ಅವಳ ಹೆಸರು ಸತ್ಯವತಿ ಅಂತ ಹೇಳಿ. ನನಗೆ ಜನನಾದಿ ದೋಷಗಳು ಯಾವುದೂ ಇಲ್ಲ, ಹಾಗಿದ್ರೂ ಕೂಡ ನಾನು ಆ ಸತ್ಯವತಿಯಲ್ಲಿ ನಿನ್ನ ಮಗನಾಗಿ ನಾನು ಅವತಾರ ಮಾಡ್ತೇನೆ ಅಂತ ಹೇಳಿ ಆ ಪರಾಶರರಿಗೆ ಭಗವಂತ ಆಶ್ವಾಸನೆ ಕೊಟ್ಟಿದ್ದಾನೆ. ನಂತರ ಪರಾಶರರು ಸಮುದ್ರವನ್ನು ಸೇರತಕ್ಕಂತಹ ಯಮುನಾ ನದಿಯ ಬಳಿಯಲ್ಲಿ ಬಂದಿದ್ದಾರೆ. ಅಲ್ಲಿ ದೋಣಿಯಿಂದ ಜನರನ್ನು ದಾಟಿಸ್ತಾ ಇರತಕ್ಕಂತಹ ಸತ್ಯವತಿಯನ್ನು ನೋಡಿದ್ದಾರೆ. ಸತ್ಯವತಿಯನ್ನು ನೋಡಿದ ಮೇಲೆ ಅವಳ ಮುಂದೆ ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಸತ್ಯವತಿಯ ಸಮ್ಮತಿಯೊಂದಿಗೆ ಆ ಸತ್ಯವತಿಯ ಸಂಘ ಮಾಡಿದ್ದಾರೆ. ಆ ಸತ್ಯವತಿಯಲ್ಲೇನೆ ಪರಾಶರರಿಗೆ ಹುಟ್ಟಿರತಕ್ಕಂತಹ ವ್ಯಕ್ತಿಯೇ ನಮ್ಮ ವೇದವ್ಯಾಸ ಮಹರ್ಷಿಗಳು. ನೋಡಿ, ವೇದವ್ಯಾಸರಿಗೆ ಜನನಾದಿ ದೋಷಗಳು ಯಾವುದೂ ಇಲ್ಲ. ಪರಾಶರರಾಗಲಿ ಸತ್ಯವತಿ ಆಗಲಿ ಬರೀ ನಿಮಿತ್ತ ಮಾತ್ರ. ಲೋಕದಲ್ಲಿ ಭಗವಂತ ಅವತಾರ ಮಾಡಬೇಕಾದ್ರೆ ಪುರುಷ ಸ್ತ್ರೀಯರ ಸಂಪರ್ಕದಿಂದ ಹುಟ್ಟಿದವನ ಹಾಗೆ ತನ್ನನ್ನು ತಾನು ತೋರಿಸಿಕೊಳ್ತಾನೆ. ಅವನಿಗೆ ನಿಜವಾಗಿ ಶುಕ್ರ ಶೋಣಿತಾದಿಗಳ ಸಂಪರ್ಕವೇ ಇಲ್ಲ. ಶುಕ್ರ ಅಂದ್ರೆ ವೀರ್ಯ, ಶೋಣಿತ ಅಂದ್ರೆ ರಕ್ತ. ನಾವೆಲ್ಲ ಹುಟ್ಟೋದು ಶುಕ್ರ ಶೋಣಿತಗಳ ಸಂಪರ್ಕದಿಂದ ಜನಿಸೋದು. ಭಗವಂತನು ಕೂಡ ಇಲ್ಲಿ ಪರಾಶರರಿಂದ ಸತ್ಯವತಿಯಲ್ಲಿ ಹುಟ್ಟಿದ ಹಾಗೆ ತೋರಿಸಿಕೊಂಡಿದ್ದಾನೆ. ಶುಕ್ರ ಶೋಣಿತಾದಿಗಳ ಸಂಬಂಧದಿಂದ ಹುಟ್ಟಿದ ಹಾಗೆ ತೋರಿಸಿಕೊಂಡಿದ್ದಾನೆ. ಆದರೆ ನಿಜವಾಗಿ ಭಗವಂತನ ಶರೀರ ಜ್ಞಾನಾನಂದಾತ್ಮಕವಾದ ಶರೀರ. ಅವನ ಪ್ರಾಕೃತ ಶರೀರ ಅನ್ನೋದಿಲ್ಲೇ ಇಲ್ಲ. ಪ್ರಾಕೃತ ಶರೀರ ಆಗಿದ್ದರೆ ಮಾತ್ರ ಈ ಶುಕ್ಲ ಶೋಣಿತಾದಿಗಳ ಸಂಬಂಧದಿಂದ ಹುಟ್ಟುತ್ತದೆ. ಭಗವಂತನ ಶರೀರ ಅದು ಅಪ್ರಾಕೃತ ಶರೀರ. ಆದ್ದರಿಂದಲೇ ಯುಷ್ಮಾಭಿ ಪ್ರಾರ್ಥಿತ ಸನ್ ಜಲನಿಧಿ ಶಯನಃ ಸತ್ಯವತ್ಯಾಂ ಮಹರ್ಷೇ ನಕಲು ಭಗವತಃ ಪ್ರಾಕೃತೋ ಜಾತುರೇಹ. ಭಗವಂತನಿಗೆ ಪ್ರಾಕೃತ ಶರೀರ ಇಲ್ವೇ ಇಲ್ಲ. ಅವನ ಶರೀರ ಅಪ್ರಾಕೃತ ಶರೀರ, ಜ್ಞಾನಾನಂದಾತ್ಮ ಶರೀರ. ಜನನಾದಿ ದೋಷಗಳೂ ಕೂಡ ಇಲ್ಲ, ಶುಕ್ಲ ಶೋಣಿತಾದಿಗಳ ಸಂಪರ್ಕ ಇಲ್ಲ. ಹಾಗಿದ್ರೂ ಕೂಡ ಅಸುರ ಮೋಹಕ್ಕೋಸ್ಕರವಾಗಿ ಮಾಮೂಲಿ ಜನ ಹುಟ್ಟಿದ ಹಾಗೆ ತನ್ನನ್ನು ತೋರಿಸಿಕೊಳ್ತಾನೆ. ಇಲ್ಲಿ ಕೆಲವರು ಏನು ಹೇಳ್ತಾರೆ ಅಂದರೆ ವೇದವ್ಯಾಸರ ಜನ್ಮ ಇದೆಯಲ್ಲ ಅದು ಶುದ್ಧ ಜನ್ಮ ಅಲ್ಲ ಅಂತ ಹೇಳಿ. ಯಾಕಂದರೆ ಕರ್ಣ ಯಾವ ಥರ ಕುಂತಿ ಕರ್ಣನನ್ನು ಕನ್ಯಾವಸ್ಥೆಯಲ್ಲಿ ಹಡದ್ಲೋ ಅದೇ ಥರ ಕನ್ಯಾವಸ್ಥೆಯಲ್ಲಿ ವೇದವ್ಯಾಸರಿಗೆ ಜನ್ಮವನ್ನು ನೀಡಿದ್ದಾಳೆ ಸತ್ಯವತಿ. ಆದ್ದರಿಂದ ಇವಳ ವೇದವ್ಯಾಸರ ಜನ್ಮ, ವೇದವ್ಯಾಸರು ಕೂಡ ಕಾನೀನ ಅಂದರೆ ಕನ್ಯಾವಸ್ಥೆಯಲ್ಲಿ ಹುಟ್ಟಿದವನು. ಆದ್ದರಿಂದ ಇನ್ನೂ ವಿವಾಹವೇ ಆಗಿರಲಿಲ್ಲ. ವಿವಾಹವೇ ಆಗದಿರಬೇಕಾದ್ರೆ ಕನ್ಯಾವಸ್ಥೆಯಲ್ಲಿ ಹುಟ್ಟಿದ ಕಾರಣದಿಂದಾಗಿ ವೇದವ್ಯಾಸರ ಜನ್ಮವೂ ಕೂಡ ಕರ್ಣನ ಜನ್ಮದಂತೆ ಪಾವನ ಜನ್ಮ ಅಲ್ಲ ಅಂತ ಹೇಳಿ ಕೆಲವರು ಹೇಳ್ತಾರೆ. ಆದರೆ ಆಚಾರ್ಯರು ಹೇಳೋ ಪ್ರಕಾರ ಇಲ್ಲಿ ಆಚಾರ್ಯರು ಈ ಶ್ಲೋಕದಲ್ಲಿ ಅಲ್ಲಿ ಒಂದು ಅಥ ಶಬ್ದ ಕೊಟ್ಟಿದೆ. ಅಥ ಅಂದ್ರೆ ಅನಂತರ ಅಂದರೆ ಭಗವಂತನಿಂದ ವರ ಪಡೆದ ಮೇಲೆ ಯಮುನಾ ನದಿಗೆ ಬಂದಿದ್ದಾರೆ. ಅಲ್ಲಿ ಸತ್ಯವತಿಯನ್ನು ನೋಡಿ ಅವರಿಗೆ ಮೋಹ ಉಂಟಾಗಿದೆ. ಸತ್ಯವತಿಯ ಸಮ್ಮತಿಯೊಂದಿಗೆ ಅವಳ ಸಂಘ ಮಾಡಿ ಪಡೆದರು ಅಂತ ಹೇಳಿ ಅಲ್ಲಿ ಅಥ ಶಬ್ದದಿಂದ ಆಚಾರ್ಯ ಏನು ಸೂಚನೆ ಮಾಡಿದ್ದಾರೆ ಅಂದರೆ ವಾದರಾಜ ಸ್ವಾಮಿಗಳು ವ್ಯಾಖ್ಯಾನ ಬರೀತಾರೆ, ಎಲ್ಲ ಮದುವೆ ಮುಂತಾದ ಸಂಸ್ಕಾರಗಳಾದ ಮೇಲೇನೆ ಸತ್ಯವತಿಯ ಸಂಘವನ್ನು ಪರಾಶರರು ಮಾಡಿದ್ದಾರೆ. ಅಂತಹ ಪರಾಶರರಲ್ಲಿ ವಿವಾಹ ಸಂಸ್ಕಾರಗಳೆಲ್ಲ ಆದ ಮೇಲೆ ಹುಟ್ಟಿರತಕ್ಕಂಥವರಾದ್ದರಿಂದಾಗಿ ವೇದವ್ಯಾಸರ ಜನ್ಮವೂ ಕೂಡ ಕರ್ಣನ ಜನ್ಮದ ಹಾಗೆ ಕನ್ಯಾವಸ್ಥೆಯಲ್ಲಿ ಹುಟ್ಟಿರ್ತಕ್ಕಂಥವರು ನೀವು ತಿಳಿಬಾರ್ದು. ವೇದವ್ಯಾಸರ ಜನ್ಮ ಅದು ಪರಮ ಪಾವನವಾಗಿರತಕ್ಕಂತಹ ಜನ್ಮ. ಅದನ್ನೇ ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಕಾನೀನೋ ವ್ಯಾಸ ಇತಿ ಯದ್ ಅವಿದುಷಾಂ ವಚನಂ ತದ್ ಭಾರತ ಕಥಾ ಪರಿಜ್ಞಾನ ಶೂನ್ಯತ್ವ ನಿಮಿತ್ತಂ ವ್ಯಾಸಸ್ಯ ತು ಜನ್ಮ ಭಾರತೋಕ್ತ ರೀತ್ಯ ಪರಮ ಸುಶೋಭನಮೇವ ಇತಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಕೃತೋ ಭಾವ ಅಂತ.
ವೇದವ್ಯಾಸರ ಜನ್ಮ. ಯಾಕಂದರೆ 18 ಪುರಾಣಗಳನ್ನು ರಚನೆ ಮಾಡ್ತಾರೆ, ವೇದಗಳನ್ನು ವಿಭಾಗ ಮಾಡ್ತಾರೆ, ಮಹಾಭಾರತ ರಚನೆ ಮಾಡ್ತಾರೆ, ಬ್ರಹ್ಮಸೂತ್ರಗಳನ್ನು ರಚನೆ ಮಾಡ್ತಾರೆ. ಇಂತಿಂಥ ದೊಡ್ಡ ದೊಡ್ಡ ಕೆಲಸ ಮಾಡ್ತಕ್ಕಂಥ ಭಗವಂತ ಸಾಮಾನ್ಯ ವ್ಯಕ್ತಿಗಳು ಹುಟ್ಟಲಿಕ್ಕೆ ಸಾಧ್ಯವಿಲ್ಲೇ ಇಲ್ಲ. ವಿವಾಹ ಸಂಸ್ಕಾರಗಳು ಆಗದೇ ಇರತಕ್ಕಂಥ ವ್ಯಕ್ತಿಯಲ್ಲಿ ಹುಟ್ಟಿದಾನಂತ ಹೇಳಿದ್ರೆ ಅದು ಹಾಸ್ಯಾಸ್ಪದವಾಗ್ತದೆ. ಈ ಪರಾಶರರಿಗೂ ಸತ್ಯವತಿಗೂ ಆಗಿರತಕ್ಕಂಥ ವಿವಾಹದ ವೃತ್ತಾಂತ ಮಹಾಭಾರತದಲ್ಲಿ ಬಂದಿದೆ. ಯಾರು ಮಹಾಭಾರತದ ಆ ಪ್ರಸಂಗವನ್ನು ಗಮನಿಸಿಲ್ಲೋ ಅಂಥ ಅವಿವೇಕಿಗಳು ಈ ವೇದವ್ಯಾಸರ ಜನ್ಮ ಕರ್ಣನ ಜನ್ಮದಂತೆ ಅಶುದ್ಧವಾದ್ದು ಅಂತ ಹೇಳ್ತಾರೆ ಹೊರತು ಪಾವನವಾದ್ದಲ್ಲ ಅಂತ ಹೇಳ್ತಾರೆ ಹೊರತು ವಿವೇಕಿಗಳು ಕೂಡ ಯಾರೂ ಕೂಡ ಹೇಳೋದಿಲ್ಲ. ಯಾಕಂದರೆ ಮಹಾಭಾರತದಲ್ಲಿ ಬಂದಿದೆ, ಪರಾಶರರು ಯಾವಾಗ ಸತ್ಯವತಿಯನ್ನು ವಿವಾಹ ಮಾಡಲಿಕ್ಕೆ ಉದ್ಯುಕ್ತರಾದರೋ ಆಗ ಸಾಕ್ಷಾತ್ ಬರೀಷದರು ಅಂತ ಹೇಳಿ ಪಿತೃಗಣದವರು ಬಂದರಂತೆ. ಈ ಬರೀಷದರು ಯಾರು ಅಂತಂದ್ರೆ ಸತ್ಯವತಿಯ ಪೂರ್ವಜನ್ಮದ ತಂದೆ ಇವರು, ಈ ಪಿತೃಗಣದವರು. ಯಾಕಂದ್ರೆ ಈ ಬರೀಷದ ಎಂಬ ಪಿತೃಗಣದವರ ಮಾನಸ ಕನ್ಯೆ ಯಾರು ಅಂದ್ರೆ ಅಚ್ಚೋದೆ. ಈ ಅಚ್ಚೋದೆ ಹುಟ್ಟಿದ ಕೂಡಲೇ ವಸು ಚಕ್ರವರ್ತಿಯನ್ನು ಬಿಟ್ಟು ನಿಜವಾಗಿ ಮಾನಸಕನ್ಯೆ ಯಾರು ಅಂತ, ಮಾನಸಕನ್ಯೆ ಅಚ್ಚೋದೆ. ಈ ಅಚ್ಚೋದೆ ತಂದೆ ಯಾರು ಅಂದ್ರೆ ಆ ಬರೀಷದರು ಎಂಬ ಪಿತೃಗಣಗಳು. ಆ ಬರೀಷರು ಎಂಬ ಪಿತೃಗಣದವರನ್ನು ತನ್ನ ತಂದೆ ಅಂತೇಳಿ ಗೌರವಿಸಬೇಕಾಗಿತ್ತು. ಪಾಪ ಗೊತ್ತಾಗ್ದೇನೆ ವಸು ಚಕ್ರವರ್ತಿಯನ್ನು ತಂದೆ ಅಂತ ಭಾವಿಸಿ ಅವನ ಬಳಿಗೆ ಹೋಗ್ಬಿಟ್ಟು ಆಗ ಬರೀಷದ ಎಂಬ ಪಿತೃಗಳು ಶಾಪ ಕೊಟ್ಟಿದ್ರಂತ. ನೀನು ನಮ್ಮನ್ನು, ನಿನಗೆ ಜನಕ ಯಾರು ಅಂದ್ರೆ ನಾವು, ನಮ್ಮನ್ನು ತಂದೆ ಅಂತ ಪರಿಗಣಿಸ್ತೇನೆ, ಯಾರ್ದೋ ವಸುಚಕ್ರವರ್ತಿನ ತಂದೆ ಎಂಬ ಪರಿಗಣಿತ ಕಾರಣದಿಂದಾಗಿ ನೀನು ಭೂಮಿಯಲ್ಲಿ ವಸುಚಕ್ರವರ್ತಿಯ ಮಗಳಾಗಿ ಹುಟ್ಟು ಮತ್ತು ವಸುಚಕ್ರವರ್ತಿಯಿಂದ ಬೇರ್ಪಟ್ಟು ಬೇರೆ ಕಡೆ ಬೆಳೆ ಅಂತೇಳಿ ಶಾಪ ಕೊಟ್ಟಿದ್ವಿ. ಆದ್ದರಿಂದ ಅದೇ ಪ್ರಕಾರ ಅವಳು ಈಗ ಬೆಸ್ತರ ಮನೆಯಲ್ಲಿ, ಅವಳು ನಿಜವಾಗಿ ರಾಜಕುಮಾರಿ ವಸುಚಕ್ರವರ್ತಿ ಮಗಳಾಗಿದ್ರೂ ಕೂಡ ನಮ್ಮ ಶಾಪದಿಂದ ವಸುಚಕ್ರವರ್ತಿಯಿಂದ ಬೇರ್ಪಟ್ಟು ಬೆಸ್ತರ ರಾಜನ ಮನೆಯಲ್ಲಿ, ಬೆಸ್ತರ ರಾಜ ದಾಶರಾಜ ಅವರ ಮನೆಯಲ್ಲಿ ಅವಳು ಬೆಳೆದಿದ್ದಾಳೆ. ಅವಳ ಹೆಸರು ಸತ್ಯವತಿ ಅಂತ ಹೇಳಿ. ಅವಳನ್ನು ನೀನು ವಿಧಿಪೂರ್ವಕವಾಗಿ ವಿಧಿವತ್ತಾಗಿ ಮದುವೆ ಆಗು ಅಂತೇಳಿ ಬರೀಷದ ಎಂಬ ಪಿತೃಗಣದವರು ಬಂದು ಕೇಳಿಕೊಂಡ್ರಂತ. ಆಗ ಸಾಕ್ಷಾತ್ ಇವರೆಲ್ಲ ಬಂದರು, ವಸಿಷ್ಠರು, ಯಾಜ್ಞವಲ್ಕರು ಮುಂತಾದವರನ್ನು ಅಲ್ಲಿಗೆ ಕರೆಸಿದ್ದಾರೆ. ಅವರೆಲ್ಲ ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂಥ ಲಾಜಾ ಹೋಮ ಮುಂತಾದವನ್ನು ಮಾಡಿದ್ದಾರೆ. ಅದಾದ ಮೇಲೆ ವಸು ಚಕ್ರವರ್ತಿ ಈ ಸತ್ಯವತಿಯನ್ನು ಪರಾಶರರಿಗೆ ವಿಧಿವತ್ತಾಗಿ ಧಾರೆ ಎರೆದು ಕೊಟ್ಟಿದ್ದಾನೆ. ಅದಾದ ಬಳಿಕ ಪರಾಶರರು ಸತ್ಯವತಿಯ ಸಂಘ ಮಾಡಿ ಈ ವೇದವ್ಯಾಸರನ್ನು ಪಡೆದದ್ದು. ಆದ್ದರಿಂದ ವೇದವ್ಯಾಸರ ಜನ್ಮ ಅವಿವೇಕಿಗಳು ಹೇಳಿದ ಹಾಗೆ ಮಹಾಭಾರತದ ಪ್ರಸಂಗವನ್ನು ಗಮನಿಸದೆ ಹೇಳ್ತಕ್ಕಂತಹ ವ್ಯಕ್ತಿಗಳು ಏನು ಹೇಳ್ತಾರೆ, ಕರ್ಣನ ಜನ್ಮದ ಹಾಗೆ ವೇದವ್ಯಾಸರ ಜನ್ಮವು ಅಶುದ್ಧ ಅಂತೇಳಿ ಅದು ಪವಿತ್ರವಲ್ಲ ಅಂತ ಹೇಳ್ತಾರೆ. ಅದು ಮಹಾಭಾರತದ ಪೂರ್ವಾಪರ ಪ್ರಸಂಗಗಳನ್ನು ಗಮನಿಸದೆ ಹೇಳಿದವರ ಮಾತು ಅಂತೇಳಿ ಅದನ್ನು ಉಪೇಕ್ಷಿಸಬೇಕು ಅಂತೇಳಿ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಯಾವಾಗ ಆ ವೇದವ್ಯಾಸರು ಹುಟ್ಟಿದ ಕೂಡಲೇನೆ 7 ವರ್ಷಗಳ ವಯಸ್ಸಾಗಬೇಕು, 7 ವರ್ಷವಾಗಿರ್ತಕ್ಕಂಥ ಮಗುವಿನ ಹಾಗೆ ಬೆಳೆದಿದ್ದಾರೆ. ಜಜ್ಞೇಚ ಯಮುನಾ ದ್ವೀಪೆ ಪಾರಾಶರ್ಯಸ್ಸ ವೀರ್ಯಮಾನ್ ಜಾತ ಮಾತ್ರಸ್ಸ ಬವೃಧೆ 7 ವರ್ಷೋ ಭವತ್ತದ. ಹುಟ್ಟಿದ ಕೂಡಲೇನೆ 7 ವರ್ಷದ ಮಗುವಿನಂತೆ ಬೆಳೆದಿದ್ದಾರಂತೆ. ಯಮುನಾ ದ್ವೀಪದಲ್ಲಿ ಹುಟ್ಟಿದ ಕಾರಣದಿಂದಾಗಿ ದ್ವೀಪವೇ ಅಯನವಾಗಿ ಉಳ್ಳವರು, ಆದ್ದರಿಂದ ದ್ವೈಪಾಯನರು ಅಂತ ಹೆಸರು ಬಂದಿದೆ. ಪರಾಶರರಿಂದ ಹುಟ್ಟಿದ ಕಾರಣದಿಂದಾಗಿ ಪಾರಾಶರ್ಯರು ಅಥವಾ ಪಾರಾಶರಿ ಎಂಬ ಹೆಸರು ಬಂದಿದೆ. ಮತ್ತಿಷ್ಟೇ ಅಲ್ಲ, ವೇದಗಳನ್ನು ವಿಭಾಗ ಮಾಡಿದ ಕಾರಣದಿಂದಾಗಿ ವೇದವ್ಯಾಸರು ಅಂತೇಳಿ ಹೆಸರು ಬಂದಿದೆ. ಸತ್ಯವತಿಯ ಮಗನಾದ್ದರಿಂದಾಗಿ ಧೀರಂ ಸ್ಮರಾಮಿ ಹೃದಯ ಸತ್ಯವತಿ ಕುಮಾರಂ ಅಂತೇಳಿ ವಾದರಾಜರು ಹೇಳಿದ ಹಾಗೆ ಸತ್ಯವತಿ ಸೂನು, ಸತ್ಯವತಿ ಕುಮಾರ ಅಂತೇಳಿ ಹಲವಾರು ಹೆಸರುಗಳು ಬಂದಿದೆ. ಅದಾದ ಮೇಲೆ ಮತ್ತಿಲ್ಲಿ ಸಂದರ್ಭದಲ್ಲಿ ಹೇಳ್ತಾರೆ, ವೇದವ್ಯಾಸರಿಗೆ ಶುಕ್ಲ ಶೋಣಿತಗಳ ಸಂಪರ್ಕದಿಂದ ನಮಗೆ ಹೇಗೆ ಜನ್ಮ ಆಗ್ತದೋ ಆ ಥರ ಜನ್ಮ ಅಲ್ಲ. ಯಾವ ಥರ ಸ್ತಂಭದಿಂದ ನರಸಿಂಹದೇವರು ಪ್ರಾದುರ್ಭವಿಸಿದಾರೋ ಆ ಥರ ಇವರು ಪ್ರಾದುರ್ಭವಿಸಿದ್ದಾರೆ. ಆದರೆ ಲೋಕದಲ್ಲಿ ಹುಟ್ಟಬೇಕಾದರೆ ತಂದೆ ತಾಯಿಂದಗಳನ್ನು ನಿಮಿತ್ತವಾಗಿಟ್ಟುಕೊಂಡು ಯಾಕೆ ಹುಟ್ಟುತ್ತಾರೆ, ಹುಟ್ಟಿದವರು ಯಾಕೆ ತೋರಿಸಿಕೊಳ್ತಾರೆ ಅಂದರೆ ಅಸುರರಿಗೆ ಮೋಹವನ್ನುಂಟು ಮಾಡಬೇಕು ಅಂತ ಹೇಳಿ ಆ ಥರ ಅವರು ತೋರಿಸಿಕೊಳ್ತಾರೆ ಹೊರತು ನಿಜವಾಗಿ ಆ ವೇದವ್ಯಾಸರ ಶರೀರ ಇದೆಯಲ್ಲ ಅದು ಪ್ರಾಕೃತ ಶರೀರ ಅಲ್ಲ, ಜ್ಞಾನಾನಂದಾತ್ಮಕವಾಗಿರ್ತಕ್ಕಂಥ ದಿವ್ಯ ಶರೀರ ಅಂತ ಹೇಳಿ ನಾವು ತಿಳಿದುಕೊಳ್ಬೇಕು. ಆಮೇಲೆ ವೇದವ್ಯಾಸರು ಮೇರು ಪರ್ವತಕ್ಕೆ ತೆರಳಿದ್ದಾರೆ. ಮೇರು ಪರ್ವತಕ್ಕೆ ತೆರಳಿದಾಗ ಆಗ ಎಲ್ಲ ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ಅವರನ್ನು ಹಿಂಬಾಲಿಸಿದಾರಂತೆ. ಅಲ್ಲಿ ಅವರು ಆದಿ ಸೃಷ್ಟಿಯಲ್ಲಿ ವೇದಗಳನ್ನು ಹೇಗೆ ಉಪದೇಶ ಮಾಡಬೇಕೋ ಆ ಥರ ವೇದಗಳನ್ನು ಉದ್ಧರಿಸಿ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಸಾಕ್ಷಾತ್ತಾಗಿ ವೇದವನ್ನು ಉಪದೇಶ ಮಾಡಿದ್ದಾರೆ. ನಂತರ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ. ನಂತರ ಈ ವೇದಾರ್ಥ ನಿರ್ಣಾಯಕವಾದ ಯುಕ್ತಿಗಳನ್ನು,
ವೇದಾರ್ಥ ನಿರ್ಣಾಯಕ ನ್ಯಾಯ ಗ್ರಥನಾತ್ಮಕವಾಗಿರತಕ್ಕಂಥದ್ದು. ಅಂದರೆ ವೇದಗಳ ಅರ್ಥವನ್ನು ನಿರ್ಣಯಿಸುವ ದಿಶೆಯಲ್ಲಿ ನಮಗೆ ಉಪಕಾರ ಮಾಡತಕ್ಕಂಥ ಯುಕ್ತಿಗಳನ್ನು ಒಳಗೊಂಡಿರತಕ್ಕಂಥ ಒಂದು ಶ್ರೇಷ್ಠ ಗ್ರಂಥ ಯಾವುದು ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ. ಆ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ಮಾಡಿದ್ದಾರೆ, ರಚಿಸಿ ಅದನ್ನು ಬ್ರಹ್ಮರುದ್ರಾದಿ ದೇವತೆಗಳಿಗೆ ಉಪದೇಶ ಮಾಡಿದ್ದಾರೆ. ಬ್ರಹ್ಮರುದ್ರಾದಿ ದೇವತೆಗಳು ವೇದವ್ಯಾಸರ ಮುಖದಿಂದ ಸಾಕ್ಷಾತ್ತಾಗಿ ಈ ಬ್ರಹ್ಮಸೂತ್ರವನ್ನು ಶ್ರವಣ ಮಾಡಿದ್ದಾರೆ. ಅದಾದ ಬಳಿಕ ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ ವೇದೋತ್ತಮಂ ತಚ್ಚ ವಿಧಾತೃಶಂಕರ ಪ್ರಧಾನ ಕೈಸ್ತನ್ ಮುಖತಸ್ವರೈಶ್ರುತಂ. ಸಮಸ್ತ ಶಾಸ್ತ್ರಾರ್ಥವನ್ನು ನಿರ್ಣಯಿಸಿ ಹೇಳತಕ್ಕಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬ ಒಂದು ಮಹತ್ತರವಾಗಿರತಕ್ಕಂತಹ ಗ್ರಂಥವನ್ನು ಸಮಸ್ತ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಲ್ಲ, ಸಮಸ್ತದ ಶಾಸ್ತ್ರಾರ್ಥವನ್ನು ನಿರ್ಣಯಿಸಿ ಹೇಳತಕ್ಕಂತಹ ಮಹಾಭಾರತ ಎಂಬಂಥ ಒಂದು ಅದ್ಭುತವಾಗಿರತಕ್ಕಂತಹ ಗ್ರಂಥವನ್ನು ಬರೆದಿದ್ದಾರೆ. ಅಂದರೆ ಈ ಮಹಾಭಾರತ ಗ್ರಂಥದಲ್ಲಿ ಮುಖ್ಯವಾಗಿ ಸಕಲ ಶಾಸ್ತ್ರಾರ್ಥ ನಿರ್ಣಯವನ್ನು ಮಾಡಿದ್ದಾರೆ. ಯಾರು ಅಂತಂದ್ಬಿಟ್ರೆ ನಮ್ಮ ವೇದವ್ಯಾಸರು. ಸಕಲ ಶಾಸ್ತ್ರಗಳ ಮುಖ್ಯ ಅರ್ಥ ಯಾವುದು? ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ. ಆ ಹರಿಸರ್ವೋತ್ತಮತ್ವ ಮತ್ತು ವಾಯುಜೀವೋತ್ತಮತ್ವವನ್ನು ದೃಷ್ಟಾಂತ ಕೊಟ್ಟು ನಿರೂಪಣೆ ಮಾಡತಕ್ಕಂಥ ಏಕೈಕ ಗ್ರಂಥ ಯಾವುದು ಅಂದರೆ ಮಹಾಭಾರತ. ಯಾಕಂದರೆ ಮಹಾಭಾರತದಲ್ಲಿ ರಾಜಸೂಯಾಗ ಸಂದರ್ಭದಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ಸಂದಾಯವಾಗ್ತದೆ. ಅಲ್ಲಿ ಬೇಕಾದಷ್ಟು ಜನ ಇದ್ದರೂ ಕೂಡ ಅಲ್ಲಿ ಪರಶುರಾಮರೂಪಿ ಭಗವಂತನೂ ಇದ್ದ, ಅಲ್ಲಿ ಕೃಷ್ಣರೂಪಿ, ಅಲ್ಲಿ ವೇದವ್ಯಾಸರೂಪಿ ಭಗವಂತನೂ ಇದ್ದ. ಹಾಗಿದ್ರೂ ಕೂಡ ಧರ್ಮರಾಜ ವೇದವ್ಯಾಸರ ಸಲಹೆ ಕೇಳಿದ್ದಂತೆ, ಯಾರಿಗೆ ಅಗ್ರ ಪೂಜೆ ಸಲ್ಲಿಸಬೇಕು ಅಂತೇಳಿ. ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿ ಅಂತ ಹೇಳಿದಾಗ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿದ್ದಾರೆ. ನೋಡಿ, ಎಲ್ಲರನ್ನು ಬಿಟ್ಟು ಕೃಷ್ಣನಿಗೆ ಅಗ್ರ ಪೂಜೆ. ಯಾಕಂದ್ರೆ ಎಲ್ಲಾ ದೇವತೆಗಳು ಬಂದಿದ್ದಂತೆ, ಬೇರೆ ಬೇರೆ ಮನುಷ್ಯ ರೂಪದಿಂದ ಬಂದಿದ್ದರು ದೇವತೆಗಳು, ಎಲ್ಲರೂ ನೆರೆದಿರತಕ್ಕಂಥ ಸಭೆ. ಆ ಸಭೆಯಲ್ಲಿ ಅಗ್ರ ಪೂಜೆ ಯಾರಿಗೆ ಸಂದಾಯ ಆಗಬೇಕು ಅಂತೇಳಿ ಪ್ರಶ್ನೆ ಬಂದಾಗ ಕೃಷ್ಣನಿಗೆ ಅಗ್ರ ಪೂಜೆ ಸಲ್ಲಿಸಿದ ಕಾರಣದಿಂದಾಗಿ ಶ್ರೀಕೃಷ್ಣನೇ ಎಲ್ಲ ದೇವತೆಗಳಲ್ಲೂ ಸರ್ವೋತ್ತಮ ಎಂಬ ಪ್ರಮೇಯ ಅದು ಸ್ಪಷ್ಟವಾಗಿ ಜಗತ್ತಿಗೆ ಗೊತ್ತಾಗ್ತದೆ. ಇಂಥ ಸ್ಪಷ್ಟ ಪ್ರಮೇಯದ ಮೂಲಕ ಭಗವಂತನ ಸರ್ವೋತ್ತಮತ್ವವನ್ನು ನಿರೂಪಣೆ ಮಾಡ್ತಾ ಇದೆ ಮಹಾಭಾರತ. ಇನ್ನು ನೆಕ್ಸ್ಟ್ ಯಾವುದು ಅಂದರೆ ವಾಯುಜೀವೋತ್ತಮತ್ವ. ವಾಯುಜೀವೋತ್ತಮತ್ವವು ಇಲ್ಲಿ ಸ್ಪಷ್ಟವಾಗಿ ನಿರೂಪಿತವಾಗಿದೆ. ಯಾಕಂದರೆ ಭೀಮಸೇನಲ್ಲಿ ಬಾಲ್ಯದಿಂದಲೇ ಉಳಿದವರೆಲ್ಲರಿಗಿಂತಲೂ ಕೂಡ ಅತಿಶಯವಾದ ಬಲವನ್ನು ನೋಡಿದರೆ ವಾಯುರೂಪಿಯಾಗಿರ್ತಕ್ಕಂಥ ಭೀಮನೇ ಜೀವೋತ್ತಮ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತದೆ. ದುರ್ಯೋಧನ ದುಶ್ಯಾಸನಾದಿಗಳಿಗಿಂತಲೂ ಕೂಡ ಅವನಲ್ಲಿರ್ತಕ್ಕಂಥ ಒಂದು ವಿಶಿಷ್ಟ ಬಲ. ಮತ್ತಿಷ್ಟೇ ಅಲ್ಲ, ದುರ್ಯೋಧನಾದಿಗಳು ವಿಷಭಕ್ಷಣ ಮಾಡಿಸಿ ಆಮೇಲೆ ಹಾವಿನಿಂದ ಕಡಿಸಿ ಈ ಭೀಮಸೇನನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಯಾವ ಪ್ರಯತ್ನವೂ ಸಕ್ಸಸ್ ಆಗಿಲ್ಲ. ಭೀಮಸೇನನಿಗೆ ಮರಣ ಉಂಟಾಗಲಿಲ್ಲ. ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ವಾಯುರೂಪಿಯಾಗಿರ್ತಕ್ಕಂಥ ಭೀಮಸೇನನೇ ಜೀವೋತ್ತಮ ಅಂತ ಹೇಳಿ. ಆಮೇಲೆ ಅರಗಿನ ಮನೆಗೆ ಬೆಂಕಿ ಇಟ್ಟು ಈ ಪಾಂಡವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಆಗ ಕುಂತಿ, ಯುಧಿಷ್ಠಿರ ಮುಂತಾದವರನ್ನು ಒಬ್ಬನೇ ಹೊತ್ತುಕೊಂಡು ಗುಪ್ತದ್ವಾರದಿಂದ ಹೊರಗಡೆ ಬಂದಿದ್ದಾರೆ ಭೀಮಸೇನ ದೇವರು. ಮತ್ತು ಸರ್ವರಿಗೂ ಅಬೆದ್ಧನಾಗಿರ್ತಕ್ಕಂಥ ಜರಾಸಂಧ, ಕೀಚಕ, ಕಿರ್ಮೀರ ಮುಂತಾಗಿರ್ತಕ್ಕಂಥ ಆ ದೊಡ್ಡ ದೊಡ್ಡ ದೈತ್ಯರನ್ನೆಲ್ಲ ಸಂಹಾರ ಮಾಡಿದ ಒಂದು ಪ್ರಸಂಗವನ್ನು ಗಮನಿಸಿದಾಗಲೂ ಕೂಡ ವಾಯುರೂಪಿಯಾಗಿರ್ತಕ್ಕಂಥ ಭೀಮನೇ ಜೀವೋತ್ತಮ ಅಂತ ಗೊತ್ತಾಗ್ತದೆ. ಈ ಥರ ಹರಿಸರ್ವೋತ್ತಮತ್ವ ಮತ್ತು ಜೀವೋತ್ತಮತ್ವ ಇದನ್ನು ದೃಷ್ಟಾಂತ ಕೊಟ್ಟು ನಿರೂಪಣೆ ಮಾಡತಕ್ಕಂಥ ಗ್ರಂಥ ಯಾವುದು ಅಂದರೆ ಮಹಾಭಾರತ. ಇಂಥ ಮಹಾಭಾರತ ಎಂಬ ಒಂದು ಗ್ರಂಥವನ್ನು ವೇದವ್ಯಾಸರು ನಿರ್ಮಾಣ ಮಾಡಿದ್ದಾರೆ. ಅದನ್ನು ಸಾಕ್ಷಾತ್ ಪ್ರಧಾನ ಕೈಸ್ತನ್ಮುಖತಸ್ತುರೈಶ್ರುತಂ ವಿಧಾತೃ ಶಂಕರ ಪ್ರಧಾನ ಕೈ. ಈ ಮಹಾಭಾರತವನ್ನು ಸಾಕ್ಷಾತ್ತಾಗಿ ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು ಮುಂತಾದವರು, ಇಂದ್ರಾದಿ ದೇವತೆಗಳು ಎಲ್ಲರೂ ಕೂಡ ವೇದವ್ಯಾಸರ ಮುಖದಿಂದ ಸಾಕ್ಷಾತ್ ಶ್ರವಣ ಮಾಡಿದ್ದಾರೆ. ಈ ಥರ ದೇವತೆಗಳೆಲ್ಲರೂ ಕೂಡ ಆ ವೇದವ್ಯಾಸರೂಪಿ ಭಗವಂತನಿಂದ ಉಪದೇಶ ಪಡೆದು ತಮ್ಮಲ್ಲಿರತಕ್ಕಂಥ ಮಿಥ್ಯಾಜ್ಞಾನ ಮತ್ತು ಅಜ್ಞಾನ ರೂಪ ಆಗಿರತಕ್ಕಂಥ ಕಲಿಯನ್ನು ನಾಶಪಡಿಸಿಕೊಂಡ್ರು. ಆದರೆ ನಂತರ ಕಲಿ ಎಲ್ಲಿ ವಾಸ ಮಾಡಿದ ಅಂದರೆ ಮನುಷ್ಯರಲ್ಲಿ ವಾಸ ಮಾಡಿದ. ಇನ್ನು ದೈತ್ಯರಲ್ಲಿ ಅವರಲ್ಲಿ ವಾಸ ಮಾಡ್ತಾನೆ, ಯಾಕಂದರೆ ಅದು ಅವನ ಮುಖ್ಯವಾದ ವಾಸಸ್ಥಳ. ಆದರೆ ಭೂಲೋಕದಲ್ಲಿ ಯೋಗ್ಯ ತತ್ವಜ್ಞಾನಕ್ಕೆ ಯೋಗ್ಯರಾಗಿರ್ತಕ್ಕಂಥ ಮನುಷ್ಯೋತ್ತಮರು, ಆ ಮನುಷ್ಯೋತ್ತಮರಲ್ಲೂ ಕೂಡ ವಾಸ ಮಾಡಿದ್ದಾನೆ. ಆಗ ವೇದವ್ಯಾಸರು ವಿಚಾರ ಮಾಡಿದರಂತೆ, ಮನುಷ್ಯೋತ್ತಮರಿಗೆ ಕಾಲಪ್ರಭಾವದಿಂದ ಆಯುಷ್ಯ ಕಮ್ಮಿ, ಬುದ್ಧಿ ಕಮ್ಮಿ, ಅವರು ಮಾಡ್ತಕ್ಕಂಥ ಕರ್ಮಾಚರಣೆಗಳು ಕೂಡ ಕಮ್ಮಿ. ಆದ್ದರಿಂದ ಅವರನ್ನು ಉದ್ಧಾರ ಮಾಡಬೇಕೆಂಬ ಉದ್ದೇಶದಿಂದ ಅವರ ಮೇಲಿನ ಕರುಣೆಯಿಂದ ವೇದಗಳ ವಿಭಾಗವನ್ನು ಮಾಡಿದರಂತೆ. ವೇದಗಳನ್ನು ವಿಭಾಗ ಮಾಡಿದ ಕಾರಣದಲ್ಲೇ ವೇದವ್ಯಾಸರು ಅಂತ ಕೆಲವರು ಹೇಳ್ತಾರೆ. ವೇದವ್ಯಾಸರು ಅಂತ ಯಾಕಂದರೆ ವೇದಗಳನ್ನು ರಚನೆ ಮಾಡಿದ ಕಾರಣದಿಂದ ಅವರಿಗೆ ವೇದವ್ಯಾಸರು ಅಂತ ಹೆಸರು ಬಂತು ಅಂತೇಳಿ. ನಾವು ಇತಿಹಾಸ ಪುಟದಲ್ಲಿ ಇತಿಹಾಸ ಓದ್ತಾ ಇರಬೇಕಾದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ವಿ.
ಏನು ಅಂತ ಅಂದ್ಬಿಟ್ರೆ, ಎಷ್ಟೋ 5,000 ವರ್ಷಗಳ ಹಿಂದೆ ವೇದವ್ಯಾಸ ಎಂಬ ವ್ಯಕ್ತಿ ಈ ವೇದಗಳನ್ನು ರಚಿಸಿದರೆಂಬ ಪ್ರತೀತಿ ಇದೆ ಅಂತ ಹೇಳಿ. ವೇದಗಳನ್ನು ರಚಿಸಿದ್ದಲ್ಲ. ವೇದಗಳು ಅಪೌರುಷೇಯ, ಅನಾದಿ ನಿತ್ಯ, ಅವನ್ನು ಯಾರು ರಚಿಸೋ ಹಾಗಿಲ್ಲ. ಆದ್ದರಿಂದ ವೇದಗಳನ್ನು ವ್ಯವಸ್ಥಿತವಾಗಿ ವೇದದ ಮುಖ್ಯಾಂಶಗಳನ್ನು ತೆಗೆದುಕೊಟ್ರು. ಅದೇ ವೇದಗಳ ವಿಭಾಗ. ವೇದಗಳನ್ನು ವಿಭಾಗ ಮಾಡಿದ ಕಾರಣದಿಂದಾಗಿ ವೇದವ್ಯಾಸರು ಅಂತ ಅವರಿಗೆ ಹೆಸರುವೆ ಹೊರತು ವೇದಗಳನ್ನು ರಚಿಸಿದ ಕಾರಣದಿಂದ ಅಲ್ಲ. ಯಾಕಂದ್ರೆ ವೇದಗಳು ಅನಾದಿ ನಿತ್ಯ ಅಪೌರುಷೇಯವು. ಆದರೆ ವೇದಗಳನ್ನು ವಿಭಾಗ ಮಾಡಿದ್ದಾರೆ ವೇದವ್ಯಾಸರು ಅಂತ. ವೇದಗಳನ್ನು ವಿಭಾಗ ಮಾಡಿದವರು ಮೊದಲು ವೇದವ್ಯಾಸರು ಅಂತ ತಿಳ್ಕೋಬೇಡಿ. ವೇದವ್ಯಾಸರು ವೇದವನ್ನು ವಿಭಾಗ ಮಾಡೋದಕ್ಕಿಂತ ಮೊದಲೇ ಮೂಲರೂಪಿಯಾಗಿರ್ತಕ್ಕಂಥ ನಾರಾಯಣನು ಕೂಡ ಒಂದು ಸಲ ವೇದ ವಿಭಾಗ ಮಾಡಿದ್ದಾನೆ. ಏನಂದ್ರೆ ಅದನ್ನು ಮಹಾವೇದ ಅಂತ ಕರೀತಾರೆ. ಋಕು, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತೇಳಿ ಮೂಲರೂಪಿಯಾಗಿರ್ತಕ್ಕಂಥ ನಾರಾಯಣ ಏನು ವೇದವನ್ನು ವಿಭಾಗ ಮಾಡಿದ್ದಾನೆ ಅದು ಮಹಾವೇದ. ಆ ಮಹಾವೇದವನ್ನು ವಿಭಾಗ ಮಾಡಿಕೊಟ್ರು. ರುಚಸ್ಥ ರುಚ ಉದ್ಧೃತ್ಯ ಋಗ್ವೇದಂ ಕೃತವಾನ್ ಪ್ರಭು ಯಜೂಂಸಿ ನಿಗದ ಅಚ್ಚೈವ ತಥಾ ಸಾಮ ನಿಸಾಮತಃ ಅಂತ ಹೇಳಿದಾಗೆ ಆ ಉಪವೇದ ಅಂತ ಏನಿತ್ತು, ಮಹಾವೇದ ಅಂತ ಇತ್ತು. ಆ ಮಹಾವೇದದಲ್ಲಿ ಋಗ್ವೇದದಿಂದ ಕೆಲವು ಋಕ್ಕುಗಳನ್ನು ಆಯ್ದುಕೊಂಡು, ಯಜುರ್ವೇದದಿಂದ ಕೆಲವು ಋಕ್ಕುಗಳನ್ನು ಆಯ್ದುಕೊಂಡು ಏನು ಮಾಡಿದರು, ವೇದವನ್ನು ವಿಭಾಗ ಮಾಡಿದರು. ಆ ವೇದವ್ಯಾಸರು ಮಾಡಿರ್ತಕ್ಕಂಥ ವೇದ ವಿಭಾಗ ಇದೆಯಲ್ಲ, ಋಗ್, ಯಜುಸ್, ಸಾಮ, ಅಥರ್ವ ಅಂತ ಹೇಳಿ ಅದನ್ನು ಉಪವೇದಗಳೆಂದು ಕರೀತಾರೆ. ಅಂದ್ರೆ ಕಾಲ ಪ್ರತಿಯೊಂದು ಯುಗಗಳು ಕಳೀತಾ ಬಂದಾಗ ಏನಾಗ್ತದೆ ಅಂತ ಅಂದ್ಬಿಟ್ರೆ ಮನುಷ್ಯರ ಬುದ್ಧಿ ಅಲ್ಪ ಆಗ್ತದೆ, ಆಯುಷ್ಯ ಕಮ್ಮಿ. ಆದ್ದರಿಂದ ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ. ಅವ್ರಿಗೆ ಅರ್ಥ ಆಗಲಿ ಎಂಬ ಉದ್ದೇಶದಿಂದ ಮೊದಲೇ ವಿಭಕ್ತವಾಗಿತ್ತು ವೇದ. ವಿಭಕ್ತವಾಗಿರ್ತಕ್ಕಂಥ ವೇದವನ್ನು ಮಹಾವೇದ ಅಂತ ಕರೀತಿದ್ರು. ಆ ಮಹಾವೇದಗಳಿಂದ ಪುನಃ ವಿಭಾಗ ಮಾಡಿ ಉಪವೇದವನ್ನು ನಮಗೆ ಕೊಟ್ಟವರು ಯಾರು ಅಂದರೆ ವೇದವ್ಯಾಸರು. ಮತ್ತು ವೇದವ್ಯಾಸರು ಮಾಡಿರ್ತಕ್ಕಂಥ ಕೆಲಸ ಅಂತಿಂಥ ಕೆಲಸ ಅಲ್ಲ. ನೋಡಿ, ಮಹಾಭಾರತವನ್ನು ರಚನೆ ಮಾಡಿಕೊಟ್ಟಿದ್ದಾರೆ, ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದಾರೆ, ಆಮೇಲೆ 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಇವರ ಉಪಕಾರವನ್ನು ನಮ್ಮ ವಾದರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕೆಯಲ್ಲಿ ಹೇಳ್ತಾರೆ. ಕೆಲವರೆಲ್ಲ ಲೋಕದಲ್ಲೆಲ್ಲ ವ್ಯಾಸೋಚ್ಛಿಷ್ಟದು ಬಾಣೋಚ್ಛಿಷ್ಟಂ ಜಗತ್ಸರ್ವಂ. ಯಾಕಂದ್ರೆ ಬಾಣ ಕಾದಂಬರಿ ಎಂಬ ಒಂದು ಗ್ರಂಥವನ್ನು ರಚನೆ ಮಾಡಿ ಅತ್ಯದ್ಭುತವಾದ ಗದ್ಯ ರಚನೆ ಮಾಡಿ ಗದ್ಯ ಸಾಹಿತ್ಯಕ್ಕೆ, ಸಂಸ್ಕೃತ ಸಾಹಿತ್ಯಕ್ಕೆ ಅಪೂರ್ವವಾದ ಕೊಡುಗೆಯನ್ನು ಸಲ್ಲಿಸಿದ್ದಾನೆ. ಆದ್ದರಿಂದ ಇಡೀ ಸಂಸ್ಕೃತ ಸಾಹಿತ್ಯ ಅದು ಬಾಣನ ಎಂಜಲಿದ್ದಾಗೆ ಅಂತೇಳಿ. ಆದರೆ ವಾದರಾಜ ಸ್ವಾಮಿ ಹೇಳ್ತಾರೆ, ನಿಜವಾಗಿ ಬಾಣೋಚ್ಛಿಷ್ಟಂ ಜಗತ್ಸರ್ವಂ ಅಲ್ಲ, ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ. ಯಾಕಂದ್ರೆ ನೀವು ಯಾವ ಬಾಣನನ್ನು ಪ್ರಶಂಸೆ ಮಾಡ್ತಿರೋ ಆ ಬಾಣನೇ ತನ್ನ ಗ್ರಂಥದ ಪ್ರಾರಂಭದಲ್ಲಿ ವೇದವ್ಯಾಸರನ್ನು ಕೊಂಡಾಡಿದರು. 18 ಪುರಾಣಗಳನ್ನು ರಚನೆ ಮಾಡಿ ಸಂಸ್ಕೃತ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರತಕ್ಕಂಥ ಧೀಮಂತ ವ್ಯಕ್ತಿಗಳು ಅಂತಂದ್ರೆ ನಮ್ಮ ವೇದವ್ಯಾಸ ಮಹರ್ಷಿಗಳಾಗಿದ್ದಾರೆ. ಆದ್ದರಿಂದಲೇನೆ ವಾದರಾಜ ಸ್ವಾಮಿಗಳು ಹೇಳಿದರು, 18 ಪುರಾಣಾನಾಂ ಕರ್ತ ಸತ್ಯವತಿ ಸುತಃ ತದುಕ್ತೌ ಕಸ್ಯ ನ ಶ್ರದ್ಧಾ ಯದುಚ್ಛಿಷ್ಟಂ ಜಗತ್ರಯಂ. 18 ಪುರಾಣದ ರಚನೆ ಮಾಡಿ ಸಂಸ್ಕೃತ ಸಾಹಿತ್ಯವನ್ನು ಶ್ರೀಮಂತಗೊಳಿಸಲು ವೇದವ್ಯಾಸರು. ಇಂಥ ವೇದವ್ಯಾಸರ ವಾಣಿಯಲ್ಲಿ ಮಾತಿನಲ್ಲಿ ಯಾರಿಗೆ ಶ್ರದ್ಧೆ ಇಲ್ಲ? ಆದ್ದರಿಂದ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತ ಹೇಳಬೇಕೇ ಹೊರತು ಬಾಣೋಚ್ಛಿಷ್ಟಂ ಜಗತ್ಸರ್ವಂ ಅಂತ ಹೇಳಬಾರದು ಅಂತೇಳಿ ವಾದರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಗೆಯಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಈ ಥರ 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಈ ಥರ ಹಲವಾರು ಕಾರ್ಯಗಳನ್ನು ವೇದವ್ಯಾಸರು ಮಾಡಿದ್ದಾರೆ. ಆಮೇಲೆ ಅನೇಕ ಜೀವರಾಶಿಗಳನ್ನು ಉದ್ಧಾರ ಮಾಡಿದ್ದಾರೆ. ನೋಡಿ, ಯೇ ಚ ಸಂತಸ್ತಮಸಾನುವಿಷ್ಟಾ ತಾನ್ ಸುವಾಕ್ಯೈ ತಮಸೋ ವಿಮುಂಚನ್ ಚಚಾರ ಲೋಕಾನ್ ಸಪಥಿ ಪ್ರಯಾಂತಂ ಕೀಟಂ ವ್ಯಪಶ್ಯತ್ ತಮುವಾಚ ಕೃಷ್ಣ. ಯಾವ್ಯಾವ ಸಜ್ಜನರು ಅಜ್ಞಾನಾವೇಶಕ್ಕೊಳಗಾಗಿದ್ದಾರೋ, ಕಲಿ ಆವೇಶಕ್ಕೊಳಗಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಉಪದೇಶ ಮಾಡಿ ತಮ್ಮ ವಾಗ್ಬಾಣಗಳಿಂದ ವೇದವ್ಯಾಸರು ಜನರ ಮನಸ್ಸಿನಲ್ಲಿ ನೆಲೆಸಿರತಕ್ಕಂಥ ಕಲಿಯ ಸಂಹಾರ ಮಾಡಿದ್ದಾರೆ. ಹಾಗೆ ಜನರಿಗೆ ಉಪದೇಶ ಮಾಡಿ ಅವರ ತತ್ವ ಅಜ್ಞಾನವನ್ನು ನೀಗ್ತಾ ಬರ್ತಾ ಇರಬೇಕಾದ್ರೆ ದಾರಿಯಲ್ಲಿ ಒಂದು ಕೀಟವನ್ನು ಕಂಡರಂತೆ. ವೇದವ್ಯಾಸರು ಮಾಡಿರ್ತಕ್ಕಂಥ ದೊಡ್ಡ ಕೆಲಸ ನೋಡಿದ್ದು. ಯಾಕಂದ್ರೆ ಭಗವಂತನ ನಾವು ಕೊಂಡಾಡ್ತೀವಿ ಏನಂದ್ರೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಭಗವಂತನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಏನು ಬೇಕಾದರೂ ಮಾಡ್ತಾನೆ, ಏನು ಬೇಕಾದರೂ ಮಾಡದೇ ಇರಬಲ್ಲ. ಇನ್ನು ಯಾವುದನ್ನು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಇರೋದು ಅದನ್ನು ಮಾಡಬಲ್ಲ. ಭಗವಂತನಿಗೆ ಅಂತ ಸಾಮರ್ಥ್ಯ ಉಂಟು. ವೇದಗಳಲ್ಲಿ ಭಗವಂತನನ್ನು ಏಧಮಾನ ದ್ವಿಟ್ ಅಂತ ಕರೆದಿದ್ದಾರೆ. ಏಧಮಾನ ದ್ವಿಟ್ ಅಂದ್ರೆ ಏನರ್ಥ? ಯಾರಾದರೂ ಕೂಡ ತಮಗೆ ಯೋಗ್ಯತೆಗೆ ಮೀರಿರ್ತಕ್ಕಂಥ ಕರ್ಮಗಳನ್ನು ಮಾಡಿದರೆ ಅದನ್ನು ಭಗವಂತ ಸಹಿಸುವುದಿಲ್ಲ. ಏನಾದರೂ ಉಪಾಯ ಮಾಡಿ ಅದನ್ನು ಕಳೆದು ಬಿಡ್ತಾನೆ. ಅದೇ ಅಲ್ಲ, ಭಗವಂತ ನಮಗೆ ಯೋಗ್ಯತೆಗೆ ಮೀರಿ ಕರ್ಮಗಳನ್ನು ಯಾಕೆ ಮಾಡಿಸ್ಬೇಕು, ಮಾಡಿ ಅದನ್ನು ಯಾಕೆ ಪುನಃ ಕಳಿಬೇಕು ಅಂತಂದ್ರೆ ಅದಕ್ಕೂ ಹೇಳ್ತಾರೆ, ನೀವು ಯೋಗ್ಯತೆಗೆ ಮೀರಿ ಕರ್ಮವನ್ನು ಮಾಡಿ ಎಲ್ಲರೂ ಏನು ಹೇಳ್ತಿದ್ರಿ ನೀವೆಲ್ಲ ಭಗವಂತ ಬಗ್ಗೆ ಹಗುರವಾಗಿ ಮಾತಾಡೋದು. ಭಗವಂತ ಏನು ನಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟು ಮಾತ್ರ ಮಾಡಿಸ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನೋಡಪ್ಪ, ಭಗವಂತ ನಿಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟು ಮಾತ್ರ ಮಾಡಿಸೋದಲ್ಲ, ಭಗವಂತ ಏನು ಬೇಕಾದರೂ ಮಾಡೋ ಸಾಮರ್ಥ್ಯ ಇದೆ.
ನಿಮ್ಮ ಯೋಗ್ಯತೆಗೂ ಕೂಡ ಮೀರಿರ್ತಕ್ಕಂಥ ಕೆಲಸವನ್ನು ಅವನು ಮಾಡಿಸ್ತಾನೆ. ಆದರೆ ಯೋಗ್ಯತೆಗೂ ಮೀರಿ ಮಾಡಿರ್ತಕ್ಕಂಥ ಕರ್ಮ ಇದೆ, ಅದರ ಫಲವನ್ನು ಪಡಿತಕ್ಕಂಥ ಶಕ್ತಿ ಸಾಮರ್ಥ್ಯ ನಿಮಗಿಲ್ಲ. ಆದ್ದರಿಂದ ಅದನ್ನು ಯಾವುದಾದ ಒಂದು ರೂಪದಿಂದ ಕಳೆದು ಬಿಡ್ತಾನೆ. ಆದ್ದರಿಂದ ಏನು ಅಂತ ಹೇಳ್ತಾರಲ್ಲ, ಸುಗ್ರೀವ ಮುಂತಾದವರು ಯೋಗ್ಯತೆಗೆ ಮೀರಿ ಕರ್ಮ ಮಾಡಿದ್ದು ರಾಮನ ಅಖಂಡ ಸೇವೆ ಮಾಡಿ ಆ ಯೋಗ್ಯತೆಗೆ ಮೀರಿರತಕ್ಕಂಥ ಪುಣ್ಯವನ್ನು ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ಇರಲಿಲ್ಲ. ಆದ್ದರಿಂದ ಮುಂದೆ ಅದೇ ಸೂರ್ಯನನ್ನು ಕರ್ಣನನ್ನಾಗಿ ಹುಟ್ಟಿ ಅವನನ್ನು ದುರ್ಯೋಧನಾದಿಗಳ ಪಕ್ಷದಲ್ಲಿ ಇರಿಸಿ ಕೃಷ್ಣನನ್ನು ಬೈಯುವ ಹಾಗೆ ಮಾಡಿ ಅವನಿಗೆ ಯೋಗ್ಯತೆಗೆ ಮೀರಿರತಕ್ಕಂತಹ ಏನು ಪುಣ್ಯಕರ್ಮಗಳಿದೆಯೋ ಆ ಪುಣ್ಯಕರ್ಮಗಳನ್ನು ಹರಾಸ ಮಾಡ್ತಾನೆ. ಭಗವಂತನಿಗೆ ಏನು ಬೇಕಾದರೂ ಮಾಡೋ ಸಮರ್ಥ ಅವನು ಏನು ಬೇಕಾದರೂ ಮಾಡಬಲ್ಲ ಎಂಬುದಕ್ಕೆ ದೃಷ್ಟಾಂತ ಯಾವುದು ಅಂದರೆ ಈ ಕೀಟ ಪ್ರಕರಣ. ವೇದವ್ಯಾಸರು ಮಹಾಭಾರತದಲ್ಲಿ ಕೀಟದ ಕಥೆ ಬಂದಿದೆ. ಅಂದರೆ ಅಂದರೆ ಅನುಶಾಸನ ಪರ್ವದಲ್ಲಿ ಧರ್ಮರಾಜ ಭೀಷ್ಮಾಚಾರ್ಯಲ್ಲಿ ಕೇಳಿಕೊಡ್ತಾನಂತೆ, ಶರೀರ ಎಷ್ಟೇ ಹೀನವಾಗಿದ್ದರೂ ಕೂಡ ಅದನ್ನು ತ್ಯಾಗ ಮಾಡಲಿಕ್ಕೆ ಜೀವಿ ಯಾಕೆ ಒಪ್ಪೋದಿಲ್ಲ ಅಂತಂದಾಗ ಆಗ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಈ ಕೀಟದ ಕಥೆಯನ್ನು ಹೇಳ್ತಾರೆ. ಅಂದರೆ ವೇದವ್ಯಾಸರು ಸಂಚಾರ ಮಾಡ್ತಾ ಹೋಗ್ತಾ ಇದ್ದಾರಂತೆ. ಅವರು ಸಂಚಾರ ಮಾಡ್ತಾ ದಾರಿಯಲ್ಲೇನೆ ವೇಗವಾಗಿ ಭಯದಿಂದ ಒಂದು ಕೀಟ ಓಡಿ ಬರ್ತಾ ಇತ್ತಂತೆ. ಆಗ ವೇದವ್ಯಾಸರು ಕೇಳಿದ್ರಂತೆ, ಅಲ್ಲಪ್ಪ ಕೀಟ ಯಾಕೆ ಓಡಿ ಬರ್ತಾ ಇದ್ದಿ, ಏನು ಕಥೆ? ಅಲ್ಲ ಸ್ವಾಮಿ, ನನ್ನ ಹಿಂದೆ ಬಂಡಿ ಬರ್ತಾ ಇದೆ, ಆ ಬಂಡಿ ಚಕ್ರಕ್ಕೆ ಸಿಕ್ಕಿ ನಾನು ಎಲ್ಲಿ ಸತ್ತು ಹೋಗ್ತೇನೆ ಎಂಬ ಭಯದಿಂದ ಓಡಿ ಬರ್ತೇನೆ ಅಂತ ಹೇಳ್ತಾ ಆ ಬಂಡಿ ಚಕ್ರ ಯಾವ್ದಿರ್ತಾರೆ ಮಾರ್ಗ ಅದೇ ಮಾರ್ಗದಲ್ಲಿ ಬರ್ತಾ ಇದೆ. ಆಗ ಆ ಮುಗ್ಧ ಕೀಟವನ್ನು ನೋಡಿ ವೇದವ್ಯಾಸರು ಹೇಳಿದಂತೆ ಕರುಣೆಯಿಂದ, ನೋಡು ಈ ಕೀಟ ಶರೀರ ಇದೆಯಲ್ಲ ಬಹಳ ನಿಂದೆವಾದ ಶರೀರ, ಇಲ್ಲಿ ಬಹಳ ಕಷ್ಟಪಡ್ತಾ ಇದ್ದಿ, ಈ ಶರೀರವನ್ನು ಬಿಟ್ಟು ಬಿಡು, ನಿನಗೆ ನಾನು ಮೋಕ್ಷ ಕೊಡ್ತೇನೆ ಅಂತ ಹೇಳಿ. ಆದರೆ ಮೋಕ್ಷ ಕೊಡ್ತೇನೆ ಅಂತ ಆಮಿಷ ಬಡ್ಡಿದ್ರು ಕೂಡ ಆ ಕೀಟ ಶರೀರವೇ ಅತ್ಯಂತ ಪ್ರೀತ್ಯಾಸ್ಪದ, ಆ ಶರೀರವನ್ನು ಬಿಡ್ಲಿಕ್ಕೆ ಆ ಕೀಟ ಒಪ್ಪಲಿಲ್ಲ ಅಂತ. ಕೊನೆಗೆ ನೋಡಿ ವೇದವ್ಯಾಸರ ಶಕ್ತಿ ಸಾಮರ್ಥ್ಯ ಹೇಗಿದೆ ಅಂದರೆ, ಕೀಟ ಶರೀರದಿಂದಲೇ ಅದನ್ನು ರಾಜನನ್ನಾಗಿ ಮಾಡಿದರಂತೆ. ಭವಸ್ವರಾಜ ಕುಶರೀರಮೇತತ್ ತ್ಯಕ್ವೇತಿ ನೈಚ್ಛತ್ ತತಸೌ ತತಸ್ಥಂ ಅತ್ಯಕ್ತ ದೇಹಂ ಧೃಪತಿಂ ಚಕಾರ ಪುರಾ ಸ್ವಭಕ್ತಂ ಋಷಲಂ ಸುಲುಬ್ಧಂ. ಕೀಟ ಶರೀರ ಬಿಟ್ಬಿಡು, ನಿನಗೆ ಮೋಕ್ಷ ಕೊಡ್ತೇನೆ, ಕೇಳಲಿಲ್ಲ. ಕೊನೆಗೆ ಕೀಟ ಶರೀರದಿಂದಲೇ ಅದನ್ನು ರಾಜನನ್ನಾಗಿ ಮಾಡಿದರಂತೆ, ಚಕ್ರವರ್ತಿಯನ್ನಾಗಿ ಮಾಡಿದರು. ಅಲ್ಲ, ಅದರ ಮೇಲೆ ಕೀಟದ ಮೇಲೆ ವೇದವ್ಯಾಸರಿಗೆ ಇಷ್ಟೊಂದು ಆಸಕ್ತಿ ವ್ಯಾಮೋಹ ಯಾಕೆ ಅಂದರೆ, ಆ ಕೀಟ ಇದಲ್ಲ ಅವನು ಕೀಟ ಶರೀರ ಪಡೆದೇನೆ ಹೊರತು ಅವನು ನಿಜವಾಗಿ ಒಬ್ಬ ತನ್ನ ಭಕ್ತ, ಸ್ವಭಕ್ತಂ, ಹಿಂದಿನ ಜನ್ಮದಲ್ಲಿ ತನ್ನ ಭಕ್ತನಾಗಿರ್ತಕ್ಕಂಥ ಒಬ್ಬ ಶೂದ್ರ ವ್ಯಕ್ತಿ. ಆದರೆ ಸುಲುಬ್ಧಂ, ಮಹಾ ಕಡುಲೋಭಿ ಆಗಿದ್ದ. ಕಡುಲೋಭಿ ಆದ ಕಾರಣದಿಂದಾಗಿ ಅವನಿಗೆ ಕೀಟ ಶರೀರ ಬಂದಿತ್ತು. ಕೀಟ ಶರೀರವನ್ನು ಬಿಡ್ಲಿಕ್ಕೆ ಯಾವಾಗ ಒಪ್ಪಲಿಲ್ವೋ ಆ ಕೀಟ ಶರೀರದಿಂದಲೇ ಅವನನ್ನು ರಾಜನನ್ನಾಗಿ ಮಾಡಿದ್ದಾರೆ. ಯಾವ ಥರ ವೈಶ್ಯರು ರಾಜನಿಗೆ ಕರ ಕೊಡ್ತಾರೋ ಎಲ್ಲ ಸಾಮಂತ ರಾಜರು ಕೂಡ ಆ ಕೀಟ ಶರೀರಕ್ಕೆ ಟ್ಯಾಕ್ಸ್ ಕೊಟ್ಟು ಕರಸಂದಾಯ ಮಾಡಿದಾರಂತೆ. ಅದು ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಕೂಡ ಮಾಡಿದೆ ಅಂತೆ. ಕೊನೆಗೆ ವೇದವ್ಯಾಸರ ಅನುಗ್ರಹದಿಂದ ಆ ರಾಜ ಕೀಟ ಶರೀರ ಲೋಕದಲ್ಲಿ ಎಲ್ಲಿಯಾದರೂ ಕಂಡಿದ್ದೀರಾ ಒಂದು ಕೀಟ ರಾಜನಾಗಿರೋದು? ವೇದವ್ಯಾಸರು ಕೀಟ ಶರೀರದಿಂದಲೇ ಆ ವ್ಯಕ್ತಿಯನ್ನು ರಾಜನನ್ನಾಗಿ ಮಾಡಿದ್ದಾರೆ. ಎಲ್ಲ ಸಾಮಂತ ರಾಜರು ಕೂಡ ಕಪ್ಪ ಕೊಡುವ ಹಾಗೆ ಮಾಡಿದ್ದಾರೆ. ಅನೇಕ ವರ್ಷಗಳ ಕಾಲ ಅವರು ರಾಜ್ಯಭಾರ ಮಾಡಿದ್ದಾನೆ. ಕೊನೆಯಲ್ಲಿ ಆ ಕೀಟನಿಗೆ ಹೇಳ್ತಾರೆ, ನಿನಗೆ ಈಗಲೇ ಇಮ್ಮಿಡಿಯೇಟ್ ಮೋಕ್ಷ ಕೊಡತಕ್ಕಂಥ ಸಾಮರ್ಥ್ಯ ನನಗಿದೆ. ಯಾಕಂದರೆ ಭಗವಂತನಿಗೆ ತನ್ನ ಸಾಮರ್ಥ್ಯ ಏನೆಂಬುದನ್ನು ಈ ಕೀಟ ಶರೀರದಿಂದ ರಾಜನನ್ನಾಗಿ ಮಾಡುವ ಮೂಲಕ ತೋರಿಸ್ಬಿಟ್ಟಿದ್ದಾನೆ. ಈಗ ಮೋಕ್ಷವನ್ನು ಕೂಡ ಕೊಡತಕ್ಕಂಥ ಸಾಮರ್ಥ್ಯ ಇದೆ. ಆದರೆ ಭಗವಂತನ ನಿಯಮ ಇದೆ, ಯಾರ ಸ್ವರೂಪ ಹೇಗಿರ್ತದೋ ಅವರು ಅದೇ ಸ್ವರೂಪ ಪಡೆದು ಮೋಕ್ಷ ಹೊಡಿಬೇಕು. ಅವನು ನಿಜವಾಗಿ ಬ್ರಾಹ್ಮಣ ಶರೀರದವನು, ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಾದವನೇ, ಲೋಭಗಳ ಕಾರಣದಿಂದಾಗಿ ಈಗ ಕೀಟನಾಗಿ ಕೊಟ್ಟಿದ್ದು. ಆದ್ದರಿಂದ ಅಂಥ ವ್ಯಕ್ತಿ ಅವನ ಸ್ವರೂಪ, ಅವನ ಚರ್ಮ ಶರೀರ ಇದೆ, ಅದು ಬ್ರಾಹ್ಮಣ ಶರೀರವೇ ಆಗಿದೆ. ಆದ್ದರಿಂದ ಚರ್ಮ ಶರೀರ ಯಾವುದಾಗಿರ್ತದೋ ಅದೇ ಶರೀರ ಪಡೆದು ಮೋಕ್ಷ ಪಡಿಬೇಕು ಎಂಬುದು ಭಗವಂತ ನಿಯಮ. ಆದ್ದರಿಂದಾಗಿ ನಿನಗೆ ನಾನು ಈಗ ಮೋಕ್ಷ ಕೊಡೋದಿಲ್ಲ, ಕೀಟ ಶರೀರದಿಂದ ನೀನು ಮೋಕ್ಷ ಆದ ಮೇಲೆ ಪುನಃ ಬ್ರಾಹ್ಮಣನಾಗಿ ಹುಡ್ತೀಯ, ಆಮೇಲೆ ಸಾಧನೆ ಮಾಡಿ ನಿನಗೆ ಮೋಕ್ಷವನ್ನು ಪಡಿ ಅಂತೇಳಿ ಆ ಕೀಟ ಶರೀರದಕ್ಕಂತ ಅವನಿಗೆ ಮೋಕ್ಷವನ್ನು ವೇದವ್ಯಾಸರ ಕರುಣೆ ಮಾಡಿದ್ದಾರೆ. ಆಮೇಲೆ ಶುಕಾಚಾರ್ಯರನ್ನು ಭಾಗವತ ಪ್ರವರ್ತಕನನ್ನಾಗಿ ಮಾಡಿ ಅವರನ್ನು ಉದ್ಧಾರ ಮಾಡಿದ್ದಾರೆ. ಶುಕಾಚಾರ್ಯ ಜನ ಹೇಗಾಯಿತು ಅಂದರೆ, ಒಂದು ಸಲ ವೇದವ್ಯಾಸರು ಅರಣಿ ಮಥನ ಮಾಡ್ತಾ ಇದ್ದರಂತೆ ಯಜ್ಞಕ್ಕೋಸ್ಕರವಾಗಿ. ಅರಣಿ ಮಥನ ಮಾಡ್ತಾ ಇರಬೇಕಾದ್ರೆ ಘೃತಾಚಿ ಅಂತ ಹೇಳುವ ಒಬ್ಬಳು ಅಪ್ಸರಾ ಸ್ತ್ರೀ ಗಿಣಿಯ ವೇಷದಲ್ಲಿ ಇಲ್ಲಿ ಬಂದಿದ್ದಾಳೆ. ಅವಳನ್ನು ನೋಡಿ ವೇದವ್ಯಾಸರು ಕಾಮವಶರಾದವರಂತೆ ತೋರಿಸಿಕೊಂಡಿದ್ದಾರೆ. ನಿಜವಾಗಿ ಕಾಮ ಮುಂತಾದ ದೋಷಗಳು ಯಾವುದೂ ಇಲ್ಲವೇ ಇಲ್ಲ. ಈ ಪ್ರಾಕೃತ ಶರೀರ ಯಾರಿಗಿರ್ತದೋ ಅಂಥವರಿಗೆಲ್ಲ, ಅವರ ಶರೀರವೇ ಅಪ್ರಾಕೃತ ಅಂತ ಆದ ಮೇಲೆ ಅವರಿಗೆ ಕಾಮಾದಿಗಳು ಎಲ್ಲಿಂದ ಬರಬೇಕು? ಹಾಗಿದ್ರೂ ಕೂಡ ಅಸುರ ಮೋಹಕ್ಕೋಸ್ಕರವಾಗಿ ಕಾಮಪರವಶರಾದವರಾಗಿ ತೋರಿಸಿಕೊಂಡು, ಅಂದರೆ ಗಿಳಿಯ ವೇಷದಲ್ಲಿ ಬಂದಿರತಕ್ಕಂಥ ಘೃತಾಚಿ ಎಂಬ ಅಪ್ಸರ ಸ್ತ್ರೀಯನ್ನು ನೋಡಿ ಮೋಹಿತರಾದವರಾಗಿ, ಅಸುರ ಮೋಹಕ್ಕೋಸ್ಕರವಾಗಿ ಮೋಹಿತರಾದವರಾಗಿ ತೋರಿಸಿಕೊಂಡು ಆ ಅರಣಿಯ ಮೇಲೆ ವೀರ್ಯವನ್ನು ಸುರಿಸಿದರಂತೆ. ಆಗ ಕೂಡಲೇ ಒಬ್ಬ ಪುರುಷ ಹುಟ್ಟಿದ, ಅವರೇ ಶುಕಾಚಾರ್ಯ.
ಅವ್ರಿಗೇನು ಹೆಸರಿರಬೇಕು ಅಂತೇಳಿ ವಿಚಾರ ಮಾಡ್ತಾ ಇರಬೇಕಾದ್ರೆ ಆ ಗಿಣಿಯ ವೇಷದಲ್ಲಿ ಬಂದಿರತಕ್ಕಂಥ ಘೃತಾಚಿ ಎಂಬ ಅಪ್ಸರಾ ಸ್ತ್ರೀ ಹೇಳಿದ್ಲಂತೆ, ದಯವಿಟ್ಟು ಗಿಣಿಯ ವೇಷದಲ್ಲಿ ನಾನು ಬಂದಾಗ ಈ ಮಗು ಹುಟ್ಟಿದೆ, ಆದ್ದರಿಂದ ಈ ಮಗುವಿಗೆ ಶುಕಾಚಾರ ಅಂತ ನಾಮಕರಣ ಮಾಡಿ. ಆಗ ಆ ಮಗುವಿಗೆ ವೇದವ್ಯಾಸರು ಶುಕಾಚಾರ ಅಂತ ನಾಮಕರಣ ಮಾಡಿದ್ದಾರೆ. ಇಲ್ಲಿ ನೋಡಿ, ಆ ಗಿಳಿಯ ವೇಷದಲ್ಲಿ ಬಂದಿರತಕ್ಕಂತಹ ಘೃತಾಚಿ ಎಂಬ ಅಪ್ಸರ ಸ್ತ್ರೀಯನ್ನು ನೋಡಿ ವೇದವ್ಯಾಸರು ಮೋಹಿತರಾದರು, ಕಾಮಪ್ರವಶರಾದರು, ವೀರವನ್ನು ಸುರಿಸಿದ್ರು, ಅವರು ತಡ್ಕೊಳ್ಳಿಕ್ಕಾಗಲಿಲ್ಲ, ಹೀಗೇನೇನೋ ಮಾತಾಡ್ತೇವೆ. ಆದರೆ ವರದರಾಜ ಸ್ವಾಮಿಗಳು ವ್ಯಾಖ್ಯಾನ ಹೇಳಿದ್ದಾರೆ, ಲೋಕದಲ್ಲೂ ಕೂಡ ಒಬ್ಬ ಪುರುಷನಿಗೆ ಪುರುಷ ಸ್ತ್ರೀಯನ್ನು ನೋಡಿದಾಗ ಕಾಮ ವಿಕಾರ ಆಗ್ತಾರೆ ಹೊರತು ಯಾವುದೋ ಹೆಣ್ಣು ಪಕ್ಷಿಯನ್ನು ನೋಡಿದಾಗ ವಿಕಾರ ಆಗೋದು ಎಲ್ಲೂ ಕಂಡು ಬಂದಿಲ್ಲ. ಹೀಗಿರಬೇಕಾದ್ರೆ ಸರ್ವಜ್ಞನಾಗಿರತಕ್ಕಂಥ ಭಗವಂತನ ಅವತಾರ ವೇದವ್ಯಾಸರು, ಅವರು ಗಿಣಿಯ ವೇಷದಲ್ಲಿ ಬಂದಿರತಕ್ಕಂಥ ಒಬ್ಬ ಅಪ್ಸರಾಸ್ತ್ರೀಯನ್ನು ನೋಡಿ ಮೋಹಿತರಾಗ್ತಾರೆ ಅನ್ನೋದು ಕೂಡ್ತದ? ಆದ್ದರಿಂದ ಇದು ಅಸಂಬದ್ಧ. ಅವರು ಸುಮ್ಮನೆ ಕಾಮಪರವಶರಾಗೋದೇ ಅಲ್ಲ, ಮತ್ತು ಕಾಮಾದಿಗಳು ಬರೋದೇ ಪ್ರಾಕೃತ ಶರೀರ ಇದ್ದವರಿಗೆ. ಇವರು ಭೂಮಿಯಲ್ಲಿ ಹುಟ್ಟಿದಾಗಲೂ ಕೂಡ ಅಪ್ರಾಕೃತವಾದ ದಿವ್ಯವಾದ ಭವ್ಯವಾದ ಕಾಯವೇ ಇವರಿಗಿತ್ತು. ಆದ್ದರಿಂದ ಇದು ಯಾವುದೂ ಕೂಡ ಆಗಿಲ್ಲ. ಅಸುರ ಮೋಹಕ್ಕೋಸ್ಕರವಾಗಿ ಆ ಥರ ತೋರಿಸ್ಕೊಟ್ಟಿದ್ದಾರೆ. ಇದರಿಂದ ಏನು ತಿಳ್ಕೊ, ವೇದವ್ಯಾಸರು ನೀವು ದೊಡ್ಡ ಭಗವಂತನ ಅವತಾರ ಅಂತ ಹೇಳ್ತಾರೆ, ಇಂತಿಂತ ದೊಡ್ಡ ದೊಡ್ಡ ಜ್ಞಾನಿಗಳು ಅಂತ ಹೇಳಿದರೆ, ನೋಡಿ ಆ ಸಣ್ಣ ಗಿಣಿಯ ವೇಷದಲ್ಲಿ ಬಂದಿರತಕ್ಕಂಥ ಒಬ್ಬ ಸ್ತ್ರೀಯನ್ನು ನೋಡಿ ಮೋಹಿತರಾಗಿಬಿಟ್ರು, ತಡ್ಕೊಳ್ಳಿಕ್ಕಾಗಲಿಲ್ಲ, ವೀರಸ್ರಾವಾಯಿತು ಅಂತೇಳಿ ತಪ್ಪು ತಿಳ್ಕೊಂಡು ಅನರ್ಥವಾಗಿ ಆಗಲಿ ಅಂತೇಳಿ ಆ ಥರ ತೋರಿಸಿಕೊಂಡಿರೋ ಹೊರತು ವೇದವ್ಯಾಸರು ಕಾಮಾದಿ ದೋಷಗಳಿಗೆ ಒಳಗಾಗುವರಲ್ಲ. ಅದಾದ ಮೇಲೆ ನಂತರ ವೇದವ್ಯಾಸರಿಗೆ ಎಲ್ಲ ಗ್ರಂಥಗಳನ್ನು ಉಪದೇಶ ಮಾಡಿದ್ದಾರೆ. ವೇದಗಳನ್ನು ಉಪದೇಶ ಮಾಡಿದ್ದಾರೆ, ಭಾರತವನ್ನು ಉಪದೇಶ ಮಾಡಿದ್ದಾರೆ, ಭಾಗವತವನ್ನು ಉಪದೇಶ ಮಾಡಿದ್ದಾರೆ, ವೈಷ್ಣವ ಪುರಾಣಗಳನ್ನು ಉಪದೇಶ ಮಾಡಿದ್ದಾರೆ. ನೋಡಿ, ಅಲ್ಲಿ ವೇದವ್ಯಾಸರ ಎಂದ ಉಪದೇಶ ಪಡಿಬೇಕು ಅಂತಂದರೆ ವಾಯುದೇವರಿಗೆ ಮಾತ್ರ ಮುಖ್ಯ ಅರ್ಹತೆ ಇರೋದು. ಆದ್ದರಿಂದಾಗಿ ಅಲ್ಲಿ ವೇದವ್ಯಾಸನ ಸೇವೆ ಮಾಡಬೇಕು ಅಂತೇಳಿ ಶುಕಾಚಾರ್ಯರಲ್ಲಿ ವಾಯುದೇವರು ಆವಿಷ್ಟರಾಗಿದ್ದಾರೆ. ವಾಯುದೇವರ ಆವೇಶದ ಕಾರಣದಿಂದಾಗಿ ಅವರಿಗೆ ನೇರವಾಗಿ ಭಗವಂತನಿಂದ ಉಪದೇಶ ಪಡಿತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯ ಬಂತು. ಅಂತಹ ಅವರೆಲ್ಲರಿಗೂ ಅವರಿಗೆ ವೇದಾದಿಶಾಸ್ತ್ರದ ಉಪದೇಶ ಮಾಡಿ ವಿಶೇಷವಾಗಿ ಭಾಗವತ ಪುರಾಣವನ್ನು ಭೂಲೋಕದಲ್ಲಿ ಪ್ರಚಾರ ಮಾಡು ಅಂತೇಳಿ ಶುಕಾಚಾರ್ಯರಿಗೆ ಆದೇಶ ನೀಡಿದ್ದಾರೆ. ಆಮೇಲೆ ವೇದವ್ಯಾಸರು ಶೇಷಮುನಿಗಳಿಗೆ, ಪೈಲ ಮುನಿಗಳಿಗೆ, ಇನ್ನು ವೈಶಂಪಾಯನರಿಗೆ, ಜೈಮಿನಿ ಮುಂತಾಗಿರತಕ್ಕಂಥ ಋಷಿಮುನಿಗಳಿಗೆಲ್ಲ ಉಪದೇಶ ಮಾಡಿದ್ದಾರೆ. ಅದರಲ್ಲಿ ಪೈಲ ಮುನಿಗಳಿಗೆ ಉಪದೇಶ ಮಾಡಬೇಕಾದರೆ ಶೇಷದೇವರು ಅಲ್ಲಿ ಆವೇಶಗೊಂಡಿದ್ದಾರೆ. ಇನ್ನು ಅದೇ ಥರ ಸುಮಂತು ಮುನಿಗೆ ಉಪದೇಶ ಮಾಡಬೇಕಾದರೆ ಅಲ್ಲಿ ಗರುಡದೇವರು ಪ್ರವೇಶ ಮಾಡಿದ್ದಾರೆ. ಇನ್ನು ವೈಶಂಪಾಯನಿಗೆ ಉಪದೇಶ ಮಾಡಬೇಕಾದರೆ ಅಲ್ಲಿ ಬ್ರಹ್ಮದೇವರು ಪ್ರವೇಶಗೊಂಡಿದ್ದಾರೆ. ಇನ್ನು ಜೈಮಿನಿ ಮಹರ್ಷಿಗಳಿಗೆ ಉಪದೇಶ ಮಾಡಬೇಕಾದರೆ ಅಲ್ಲಿ ಇಂದ್ರದೇವರು ಆವಿಷ್ಟಗೊಂಡಿದ್ದಾರೆ. ಈ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಆಯಾ ಋಷಿಗಳಲ್ಲಿ ಯಾಕೆ ಆವಿಷ್ಟಗೊಂಡರು ಅಂತಂದರೆ, ವೇದವ್ಯಾಸರ ಸೇವೆ ಮಾಡಬೇಕು, ಅವರ ಪಾದ ಸೇವೆ ಮಾಡಬೇಕು, ಅವರ ಸಾಮೀಪ್ಯ ಬೇಕು ಅಂತೇಳಿ ತವಕ. ಆ ತವಕದಿಂದಾಗಿ ದೇವತೆಗಳಲ್ಲಿ ಒಂದೊಂದು ರೂಪದಿಂದ, ಋಷಿಮುನಿಗಳಲ್ಲಿ ಆ ದೇವತೆಗಳು ಒಂದೊಂದು ರೂಪದಿಂದ ಆವಿಷ್ಟರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ವೇದಾದಿಗಳನ್ನು ಉಪದೇಶ ಮಾಡಿದ್ದಾರೆ. ನೋಡಿ, ರುಚಾಂ ಪ್ರವರ್ತಕಂ ಪೈಲಂ ಯಜುಷಾಂ ಚ ಪ್ರವರ್ತಕಂ ವೈಶಂಪಾಯನ ಮೇವೈಕಂ ದ್ವಿತೀಯಂ ಸೂರ್ಯಮೇವಚ. ನೋಡಿ, ಋಗ್ವೇದಕ್ಕೆ ವೇದವ್ಯಾಸರು ಪೈಲ ಮುನಿಗಳನ್ನು ಪ್ರವರ್ತಕರನ್ನಾಗಿ ಮಾಡಿದ್ದಾರೆ. ಇನ್ನು ಯಜುರ್ವೇದದಲ್ಲಿ 2 ಯಜುರ್ವೇದ ಇದೆ, ಒಂದು ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ ಹೇಳಿ. ಕೃಷ್ಣ ಯಜುರ್ವೇದಕ್ಕೆ ವೈಶಂಪಾಯನರನ್ನು ಪ್ರವರ್ತಕರನ್ನಾಗಿ ಮಾಡಿದ್ದಾರೆ. ಶುಕ್ಲ ಯಜುರ್ವೇದಕ್ಕೆ ಸೂರ್ಯನನ್ನು ಪ್ರವರ್ತಕರನ್ನಾಗಿ ನೇಮಕ ಮಾಡಿದ್ದಾರೆ. ಚಕ್ರೇಥ ಜೈಮಿನಿಂ ಸಾಮ್ನಾಂ ಅಥರ್ವಾಂಗೀರ ಸಾಮಪಿ ಸುಮಂತುಂ ಭಾರತಸ್ಯಾಪಿ ವೈಶಂಪಾಯನ ಮಾದಿಶತು. ಅದರಲ್ಲಿ ಸಾಮವೇದಕ್ಕೆ ಜೈಮಿನಿ ಮಹರ್ಷಿಗಳನ್ನು ಪ್ರವರ್ತಕರನ್ನಾಗಿ ನೇಮಕ ಮಾಡಿದ್ದಾರೆ. ಅಥರ್ವಾಂಗೀರಸಕ್ಕೆ ಸುಮಂತುವನ್ನು ನೇಮಕ ಮಾಡಿದ್ದಾರೆ. ಇನ್ನು ಅದೇ ಥರ ವೈಶಂಪಾಯನರನ್ನು ಭಾರತಕ್ಕೂ ಕೂಡ ಪ್ರವರ್ತಕರನ್ನಾಗಿ ವೇದವ್ಯಾಸರು ನೇಮಕ ಮಾಡಿದ್ದಾರೆ. ಇನ್ನು ಶುಕಮುನಿಗಳಿಗೆ ಎಲ್ಲ ಶಾಸ್ತ್ರಗಳನ್ನು ಉಪದೇಶ ಮಾಡಿ ಮನುಷ್ಯರಲ್ಲಿ ಮತ್ತು ಗಂಧರ್ವಾದಿಗಳಲ್ಲಿ ಅದನ್ನು ಪ್ರಚಾರ ಮಾಡುವಂತೇಳಿ ಆದೇಶ ಮಾಡಿದ್ದಾರೆ. ನಾರದರಿಗೆ ಉಪದೇಶ ಮಾಡಿ ದೇವಲೋಕದಲ್ಲಿ ಅದನ್ನು ಪ್ರಚಾರ ಮಾಡಿ ಅಂತ ಆದೇಶ ಮಾಡಿದ್ದಾರೆ. ಆಮೇಲೆ ತಮ್ಮ ಒಂದು ರೋಮಾಂಚನದಿಂದ ರೋಮಹರ್ಷಣರು ಎಂಬುದನ್ನು ಸೃಷ್ಟಿ ಮಾಡಿದ್ದಾರೆ. ಆ ರೋಮಹರ್ಷಣ ಹುಟ್ಟಬೇಕಾದರೆ ಅವರ ಜೊತೆಗೆ ಸೂತ ಜಾತಿಯು ಹುಟ್ಟಿದೆ. ಸೂತ ಜಾತಿಯವರಾದ ಕಾರಣದಿಂದ ಅವರು ವೇದಗಳಲ್ಲಿ ಅಧಿಕಾರ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವರಿಗೆ ಭಾರತ, ಪುರಾಣ, ರಾಮಾಯಣ ಮತ್ತು ಪಂಚರಾತ್ರಗಳನ್ನು ಉಪದೇಶ ಮಾಡಿ ಅದನ್ನು ಎಲ್ಲ ಕಡೆಗೂ ಪ್ರಚಾರ ಮಾಡಿ ಅಂತೇಳಿ ಅವರಿಗೆ ಆದೇಶ ನೀಡಿದ್ದಾರೆ. ಆ ರೋಮಹರ್ಷಣರಲ್ಲಿ ಕಾಮದೇವ ಪ್ರವೇಶ ಮಾಡಿದ್ದಾನೆ. ಆ ಕಾಮದೇವನ ಒಂದು ಸನ್ನಿಧಾನದಿಂದಾಗಿ ಆ ವೇದವ್ಯಾಸರು ಉಪದೇಶ ಮಾಡಿದ್ದೆಲ್ಲವನ್ನು ಗ್ರಹಿಸಿ ಎಲ್ಲ ಕಡೆಗೂ ಪ್ರಚಾರ ಮಾಡಿದ್ದಾರೆ. ಆಮೇಲೆ ಇವರನ್ನು ಭೃಗ್ವಾದೀನ್ ಕರ್ಮಯೋಗಸ್ಯ ಜ್ಞಾನಂ ದತ್ವಾಮಲಂ ಶುಭಂ ಜೈಮಿನಿಂ ಕರ್ಮ ಮೀಮಾಂಸಾ ಕರ್ತಾರಂ ಅಕರೋತ್ ಪ್ರಭು. ಭೃಗು ಮಹರ್ಷಿ ಮುಂತಾದವುಗಳನ್ನು ಕರ್ಮಯೋಗ ಪ್ರವರ್ತಕರನ್ನಾಗಿ ನೇಮಕ ಮಾಡಿದ್ದಾನೆ. ಇನ್ನು ಅದೇ ಥರ ಜೈಮಿನಿ ಮಹರ್ಷಿಗಳನ್ನು ಕರ್ಮ ಮೀಮಾಂಸಾ ಪ್ರವರ್ತಕರನ್ನಾಗಿ ನೇಮಕ ಮಾಡಿದ್ದಾರೆ. ವೇದವ್ಯಾಸರ ಅಚ್ಚುಮೆಚ್ಚಿನ ಶಿಷ್ಯರಲ್ಲಿ ಜೈಮಿನಿ ಮಹರ್ಷಿಗಳು ಒಬ್ಬರು. ಒಮ್ಮೆ ಮಹಾಭಾರತ ಪಾಠವನ್ನು ವೇದವ್ಯಾಸರು ಮಾಡ್ತಾ ಇದ್ರು.
ಆ ಪಾಠ ಮಾಡ್ತಾ ಇರ್ಬೇಕಾದ್ರೆ ಒಂದು ಸಂದರ್ಭದಲ್ಲಿ ಹೇಳಿದರಂತೆ, ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ. ಇಂದ್ರಿಯಗಳಿವೆ ಎಲ್ಲ ಅವಳು ಬಹಳ ಪವರ್ಫುಲ್, ಅವು ಬಹಳ ಬಲಶಾಲಿ. ಯಾವುದು ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ. ವಿದ್ವಾಂಸ ಅವಿದ್ವಾಂಸ ಅಂತ ನೋಡೋದಿಲ್ಲ, ಎಂಥ ದೊಡ್ಡ ಜ್ಞಾನಿ ಆಗಿರ್ಬೋದು, ಆ ಜ್ಞಾನಿಗಳನ್ನು ಕೂಡ ವಿಷಯ ಪದಾರ್ಥಗಳ ಕಡೆಗೆ ಸೆಳೆದು ಬಿಡ್ತವೆ ಅಂತ ಹೇಳಿ. ಆಗ ಪಾಠ ಮಾಡ್ತಾ ಇರ್ಬೇಕಾ, ಪಾಠ ಕೇಳ್ತಾ ಇರ್ತಕ್ಕಂಥ ಜೈಮಿನಿ ವಿಷಯಗಳು ದೊಡ್ಡ ಆಕ್ಷೇಪ ಎತ್ತಿದ್ರು. ನೀವು ಬೇಕಾದ್ರೆ ಅವಿದ್ವಾಂಸರಿಗೆ ಜನರಿಗೆ ಅವಮಾನ ಮಾಡಿ, ಜ್ಞಾನಿಗಳೆಲ್ಲ ಯಾಕೆ ಅವಮಾನ ಮಾಡ್ತೀರಿ? ಜ್ಞಾನಿಗಳವರು ಇಂದ್ರಿಯ ಚಾಂಚಲ್ಯಕ್ಕೆ ಒಳಗಾಗೋದಿಲ್ಲ ಅಂತ ಹೇಳಿ. ನೀವು ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ, ವಿದ್ವಾಂಸರನ್ನು ಬಿಡೋದಿಲ್ಲ ಅಂತೇಳಿ ವಿದ್ವಾಂಸರಿಗೆ ಅವಮಾನ ಮಾಡ್ತಾ ಇದ್ದೀರಿ. ವಿದ್ವಾಂಸರು ಅವರು ಇಂದ್ರಿಯ ನಿಗ್ರಹ ಮಾಡಿರ್ತಾರೆ ಅಂತ ಹೇಳಿದಾಗ ಆಗ ವೇದವ್ಯಾಸರು ಬುಗುಳ್ ನಕ್ರಂತ, ಏನು ಉತ್ತರ ಕೊಡ್ಲಿಲ್ಲ. ಮರುದಿವಸ ಜೈಮಿನಿ ಮಹರ್ಷಿಗಳು ಆಶ್ರಮದ ಹತ್ರ ಬರ್ತಾರೆ. ಸುಂದರ ಹುಡುಗಿ ಒಬ್ಬಳು ಓಡಾಡ್ತಾ ಇದ್ದಾಳೆ. ಅವಳ ಭಾವಗಳಿಗೆ ಮರುಳಾಗಿ ಅವಳ ಹಿಂದೆ ಸುತ್ತಾ ಇದ್ದಾರೆ. ಆಮೇಲೆ ಕೊನೆಗೆ ಅವಳು ಗಂಟು ಬಿದ್ದರಂತೆ, ಏನು ನಾನು ಮದುವೆ ಮಾಡ್ಕೊ ಅಂತ ಹೇಳಿ. ಆಗ ಆ ಹುಡುಗಿ ಹೇಳಿದ್ಲ, ನಿಮ್ಮನ್ನು ಮದುವೆ ಏನೋ ಆಗ್ತಾನೆ, ಅದನ್ನೊಂದು ಕಂಡೀಷನ್ ಇದೆ, ನಿಮ್ಮ ಹೆಗಲ ಮೇಲೆ ಹೊತ್ಕೊಂಡು 3 ಪ್ರದಕ್ಷಿಣೆ ಬರಬೇಕು ಈ ಆಶ್ರಮಕ್ಕೆ ಅಂತೇಳಿ. ಆಯಿತು ಅಂತ ಆ ಹೆಗಲ ಮೇಲೆ ಹೊತ್ತುಕೊಂಡು ಬರ್ತಾ ಇದ್ದಾರೆ. 3 ಪ್ರದಕ್ಷಿಣೆ ಆಗಿದೆ. ಕೊನೆ ಪ್ರದಕ್ಷಿಣೆ ಆಗೋಷ್ಟರೊಳಗೇನೆ ಅವರ ಗಡ್ಡ ಮೀಸೆ ಎಲ್ಲ ತಾಕಿದೆ. ನೋಡ್ತಾರೆ ಯಾರು ಅಂದ್ರೆ ಕೆಳಗಡೆ ವೇದವ್ಯಾಸ. ಜೈಮಿನಿ ಈಗೇನು ಹೇಳ್ತೀಯೋ ಅಂತೇಳಿ. ಆಗ ಅಂದ್ರೆ ಜೈಮಿನಿ ಋಷಿಗಳು ಕರ್ಷತೆ ಕರ್ಷತೆ ಕರ್ಷತ್ತೇವಾ. ಆದ್ದರಿಂದ ಇಂದ್ರಿಯಗಳ ಸಮೂಹ ಇದೆಯಲ್ಲ, ಅದು ಬಹಳ ಪವರ್ಫುಲ್. ಅವು ಸಾಮಾನ್ಯ ಜನರನ್ನು ಮಾತ್ರ ಅಲ್ಲ, ಪಂಡಿತರನ್ನು ಕೂಡ ಸೆಳೆದು ಬಿಡ್ತಾರೆ. ಆದ್ದರಿಂದಾಗಿ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿ ಬಹಳ ಹುಷಾರಾಗಿರಬೇಕು ಇಂದ್ರಿಯಗಳಿಂದ ಅಂಥೇಳಿ ಒಂದು ಕಥೆ ಇದೆ. ಇತರ ಜೈಮಿನಿ ಮುಂತಾದ ಋಷಿಗಳಿಗೂ ಕೂಡ ಉಪದೇಶ ಮಾಡಿ ಅವರಿಗೆ ಅನುಗ್ರಹ ಮಾಡಿದ್ದಾರೆ. ಆಮೇಲೆ 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ 6 ಪುರಾಣಗಳು ಸಾತ್ವಿಕ, 6 ಪುರಾಣಗಳು ರಾಜಸ, 6 ಪುರಾಣಗಳು ತಾಮಸ ಅಂತ ಹೇಳಿ ಈ ವಿಭಾಗ ಇದೆ. ಶಿವನೇ ಪಾರ್ವತಿಯನ್ನು ಕುರಿತು ಹೇಳಿರ್ತಕ್ಕಂಥ ಶ್ಲೋಕಗಳು ಇದೆ ಪುರಾಣದಲ್ಲಿ ಅಂತೇಳಿ ವಾದರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕೆಯಲ್ಲಿ ಹೇಳ್ತಾರೆ. ಇವತ್ತು ವೇದವ್ಯಾಸರ ಬಗ್ಗೆ ನಾವು ಹೇಗೆ ತಿಳಿದುಕೊಂಡಿವೋ ಹಾಗೆ ಇನ್ನೊಂದು ಏನು ಅಂದರೆ, ಇವತ್ತು ವಿದ್ಯಾಮಾನ್ಯರ ಆರಾಧನೆ. ವಿದ್ಯಾಮಾನ್ಯರು ಅಂದರೆ ನಮ್ಮ ಗುರುಗಳಾಗಿರ್ತಕ್ಕಂಥ ಪೇಜಾವರ ಶ್ರೀಪಾದಂಗಳವರ ಗುರುಗಳು. ವಿದ್ಯಾಮಾನ್ಯರು ಜಗತ್ತಿಗೆ ನೀಡಿರ್ತಕ್ಕಂಥ ಕಾಣಿಕೆ, ದೊಡ್ಡ ಕಾರಣಿಕೆ ಅಂತಂದರೆ ಪೇಜಾವರ ಸ್ವಾಮಿಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪೇಜಾವರ ಸ್ವಾಮಿಗಳು ಎಂಥಿಂಥ ಕೆಲಸಗಳು ಮಾಡಿದ್ದಾರೆ ಅಂದರೆ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ವೇದವ್ಯಾಸ ಇವರು ನಮ್ಮ ವಿದ್ಯಾಮಾನ್ಯರ ದೊಡ್ಡ ಕನಸಾಗಿತ್ತು. ತತ್ವಜ್ಞಾನಕ್ಕೋಸ್ಕರವಾಗಿ ಮೀಸಲಾಗಿರತಕ್ಕಂತಹ ಶಾಸ್ತ್ರ ರೀತಿಯಲ್ಲಿ ಶಾಸ್ತ್ರ ಪಾಠವನ್ನು ಹೇಳಿಕೊಡ್ತಕ್ಕಂಥ ಒಂದು ಸಂಸ್ಥೆ ಅವಶ್ಯಕತೆ ಇದೆ ಅಂತ. ಆಗ ಅದನ್ನು ಅರಿತು ಸುಮಾರು ಒಂದು 60-70 ವರ್ಷಗಳಿಂದ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಇಂದು ವಿದ್ಯಾಪೀಠದಿಂದ ಸಾವಿರಾರು ಜನ ವಿದ್ವಾಂಸರು ಬಂದಿದ್ದಾರೆ. ಅನೇಕ ಕಡೆ ಪಾಠ ಪ್ರವಚನಗಳಲ್ಲಿ ಅವರು ನಿರತರಾಗಿದ್ದಾರೆ. ಇಂತಹ ಪೇಜಾವರ ಸ್ವಾಮಿಗಳಂತ ದೊಡ್ಡ ವ್ಯಕ್ತಿಗಳನ್ನು ಕೊಟ್ಟು ಜಗತ್ತಿಗೆ ಉಪಕಾರ ಮಾಡಿರತಕ್ಕಂಥ ಮಹಾನುಭಾವರು ಅಂದರೆ ನಮ್ಮ ವಿದ್ಯಾಮಾನ್ಯರು. ಮತ್ತು ವಿದ್ಯಾಮಾನ್ಯರಿಗೆ ಈ ಶಾಸ್ತ್ರಾಧ್ಯಯನ ಯಾರು ಮಾಡ್ತಾರೋ ಅವರ ಮೇಲೆ ಬಹಳ ಬಲವು. ಅವರ ಬಗ್ಗೆ ಯಾರು ಎಷ್ಟು ದೂರು ಕಿವಿಯಲ್ಲಿ ಕೊಟ್ಟರು ಕೇಳ್ತಿರ್ಲಿಲ್ಲ. ಒಂದು ಸಂದರ್ಭ ನಾವು ಉಡುಪಿಯಲ್ಲಿ ನಮ್ಮ ಪೇಜಾವರ ಸ್ವಾಮಿಗಳಲ್ಲಿ ನಮಗೆ ಪಾಠ ಆಗ್ತಾ ಇತ್ತು, ಸುಧಾ ಪಾಠ. ಆಗ ಪೇಜಾವರ ಸ್ವಾಮಿ ಪರ್ಯಾಯ ಇರ್ತಿರ್ಲಿಲ್ಲ, ಪರ್ಯಾಯ ವಿದ್ಯಾಮಾನ್ಯರು. ಆದ್ದರಿಂದ ನಾವು ಊಟ ಎಲ್ಲ ಪೇಜಾವರ ಮಠದಲ್ಲಿ ಊಟ ಮಾಡ್ತಾ ಇದ್ವಿ. ಬೆಳಗಿನ ಊಟನೂ ಪೇಜಾವರ ಮಠ, ಆಮೇಲೆ ರಾತ್ರಿ ಊಟನೂ ಪೇಜಾವರ ಮಠ. ನಾವು ಪಾಠಕ್ಕೆ ಮಾತ್ರ ಅದು ಈ ವಿಷಯ ಗೊತ್ತಾಯಿತು ವಿದ್ಯಾಮಾನ್ಯರಿಗೆ. ಒಂದ್ಸಲ ಕರೆದ್ರು, ಏನು ನೀವು ಸುಧಾ ವಿದ್ಯಾರ್ಥಿಗಳೊಂದ ಮೇಲೆ ಇಲ್ಲಿ ಚೌಕಿಗೆ ಬಂದು ಊಟ ಮಾಡಬೇಕು, ನೀವು ಯಾಕೆ ಬರ್ತಾ ಇಲ್ಲ? ಇಲ್ಲ, ಪೇಜಾವರ ಸ್ವಾಮಿಗಳು ಹೇಳಿದ್ದಾರೆ, ಅಲ್ಲೇ ಮಾಡಿ. ಪೇಜಾವರ ಸ್ವಾಮಿಗೆ ನಾನು ಹೇಳ್ತೀನಿ, ನೀವು ಇಲ್ಲಿ ಬನ್ನಿ ಅಂತೀವಿ. ಆಮೇಲೆ ಅವ್ರು ಹೇಳಿದ ಪ್ರಕಾರ ನಾವು ಅಲ್ಲೇ ಹೋಗಿ ಊಟ ಮಾಡ್ತಿದ್ವಿ. ಊಟ ಮಾಡಿದ್ಮೇಲೆ ಒಂದು ದಿವಸ ಕರೆದ್ರು, ರಾತ್ರಿ ಯಾಕೆ ಊಟಕ್ಕೆ ಬರ್ತಾ ಇಲ್ಲ? ಪೇಜಾವರ ಸ್ವಾಮಿ ಹೇಳಿದ್ದಾರೆ, ಒಂದು ಹೊತ್ತಲ್ಲಿ ಊಟ ಸಾಕು, ಅವ್ರಿಗೆ ಸುಮ್ಮನೆ ಯಾಕೆ ತೊಂದರೆ ಕೊಡಬೇಕು, ರಾತ್ರಿ ನಮ್ಮ ಮಠದಲ್ಲಿ ಊಟ ಮಾಡಿ ನಾನು ವ್ಯವಸ್ಥೆ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಹಾಗೆ ಮಾಡಿದಂತ ಇಲ್ಲ, ನಾ ಹೇಳ್ತೇನೆ ಕರೆ, ನೀವು ಪೇಜಾವರ ಸ್ವಾಮಿ ಪರ್ಯಾಯದಲ್ಲಿ ರಾತ್ರಿ ನಿಮ್ಗೆ ಯಾವ ಥರ ಊಟದ ವ್ಯವಸ್ಥೆ ಆಗ್ತಾ ಇತ್ತು, ಯಾವ ಥರ ಆಗ್ತಿತ್ತು, ಮಡಿಯಲ್ಲಿ ಸ್ವಾಮಿಗಳಿಗೆ ಏನು ಮಾಡಿರ್ತಾರೆ ಎಲ್ಲ ಐಟಮ್ಗಳು ಬರೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ. ನಮ್ಮ ಪರ್ಯಾಯದಲ್ಲೂ ಕೂಡ ರಾತ್ರಿನೂ ಇಲ್ಲೇ ಊಟಕ್ಕೆ ಬರಬೇಕು. ಪೇಜಾವರ ಸ್ವಾಮಿಗಳು ಹೋಗಿ ರಾತ್ರಿ ಏನು ಬೇಡ, ಬೆಳಗ್ಗೆ ಒಂದ್ಸಲ ಮಾಡ್ತಾರೆ. ಕೇಳಲಿಲ್ಲ, ಶಿಷ್ಯರ ಗಲಾಟೆ ಮಾಡಿ ಎಲ್ಲ ಶಿಷ್ಯರನ್ನು ಕೂಡ ನಮ್ಗೆ ಅಲ್ಲಿ ಕರೆಸ್ತಾ ಇತ್ತು. ಮತ್ತು ಇಷ್ಟೇ ಅಲ್ಲ, ಸುಧಾ ವಿದ್ಯಾರ್ಥಿಗಳಿಗೆಲ್ಲ ತಿಂಗಳಿಗೆ ಆಗಿನ ಕಾಲದಲ್ಲಿ ಸುಮಾರು 88 ಇಸ್ವಿ ನೋಡಿ, ಆಗಿನ ಕಾಲದಲ್ಲಿ 100 ರೂಪಾಯಿ ನಮಗೆ ಕೊಡ್ತಾ ಇತ್ತು. ಅದೇ 100 ರೂಪಾಯಿ ಕೂಡಿ ಇಟ್ಕೊಂಡು ಸುಧಾಮಂಗಳ ಕಾಲದಲ್ಲಿ ನಾವು ಬಳಸ್ಕೊಂಡ್ವಿ. ಹೀಗೆ ಯಾರು ಪಾಠ ಪ್ರವಚನ ಮಾಡ್ತಾರೋ, ಯಾರು ಸುಧಾಧ್ಯಯನ ಮಾಡ್ತಾರೋ, ವೇದಾಂತ ಗ್ರಂಥದ ಅಧ್ಯಯನ ಮಾಡ್ತಾರೋ ಅವರ ಬಗ್ಗೆ ಭಾರಿ ಬಲವು. ಅವರಿಗೆ ಎಲ್ಲ ರೀತಿಯಾಗಿರತಕ್ಕಂಥ ಸೌಲಭ್ಯಗಳನ್ನು ಕೂಡ ಕಲ್ಪಿಸಿಕೊಡ್ತಾ ಇದ್ದಾರಂತೆ. ಅಂಥ ಇವರಿಗೆ ಒಂದು ಕರುಣೆ. ಆದ್ದರಿಂದಾಗಿ ಆ ವಿದ್ಯಾಮಾನ್ಯರ ಬಗ್ಗೆ ಹೇಳಬೇಕು ಅಂತಂದರೆ, ವಿದ್ಯಾಮಾನ್ಯರಂಥ ಗುರುಗಳಿಲ್ಲ, ಪೇಜಾವರ ಸ್ವಾಮಿಗಳಂಥ ಶಿಷ್ಯರಿಲ್ಲ ಅಂತ. ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಬರ್ತದಲ್ಲ, ಬ್ರಹ್ಮದೇವರು ಮತ್ತು
ನಮ್ಮ ವೆಂಕಟೇಶ ಭೇಟಿಯಾದಾಗ ಪರಸ್ಪರ ಒಬ್ಬರನ್ನು ಆಧರಿಸಿ ನೋಡಿ ಅಲ್ಲಿ ಋಷಿಮುನಿಗಳು ಮಾತಾಡ್ಕೊಂಡ್ರಂತೆ. ನತೇನ ಸದೃಶ ಪುತ್ರ ನತೇನ ಸದೃಶ ಪಿತ, ಅಂದರೆ ಶ್ರೀನಿವಾಸನಂತ ತಂದೆ ಇಲ್ಲ, ಬ್ರಹ್ಮದೇವರಂತ ಮಗ ಇಲ್ಲ ಅಂತ ಹೇಳಿ. ಆ ಥರ ವಿದ್ಯಾಮಾನ್ಯರಂಥ ಗುರುಗಳಿಲ್ಲ, ನಮ್ಮ ವಿಶ್ವೇಶತೀರ್ಥರಂಥ ಶಿಷ್ಯರಿಲ್ಲ ಅಂತ ಹೇಳಿ. ಮತ್ತು ಗುರು ಶಿಷ್ಯರಿಗೆ ಅಷ್ಟೊಂದು ಅನ್ಯೋನ್ಯತೆ. ವಿದ್ಯಾಮಾನ್ಯರು ಏನು ಕಾರ್ಯಕ್ರಮ ಮಾಡಿದಾಗಲೂ ಕೂಡ ವಿಶ್ವೇಶತೀರ್ಥರು ಇರಲೇಬೇಕು. ವಿಶ್ವೇಶತೀರ್ಥರು ಯಾವುದೇ ಸುಧಾಮಂಗಳ ಮಾಡಲಿ, ಏನೇ ಮಾಡಲಿ, ಅಲ್ಲಿ ವಿದ್ಯಾಮಂದಿರ ಇರಲೇಬೇಕು. ಯಾವುದೇ ಸುಧಾ ಪರೀಕ್ಷೆ ಆಗಲಿ, ಅಲ್ಲಿ ವಿದ್ಯಾಮಂದಿರ ಇರಬೇಕು, ವಿಶ್ವೇಶತೀರ್ಥ ಇರಬೇಕು. ಅಂತಹ ಗುರು ಶಿಷ್ಯರ ಬಂದು ಅನ್ಯೋನ್ಯ ಸಂಬಂಧ. ಈ ಹಿನ್ನೆಲೆಯಲ್ಲಿ ಪೇಜಾರ ಸ್ವಾಮಿಗಳು ನನ್ನ ವೃಂದಾವನ ವಿದ್ಯಾಪೀಠದಲ್ಲಿ ಆಗಬೇಕು, ಆಮೇಲೆ ನನ್ನ ಬಳಿಯೇ ತನ್ನ ಸನ್ನಿಧಿ ಪಕ್ಕದಲ್ಲಿ ನಮ್ಮ ವಿದ್ಯಾಮಂದಿರ ಇರಬೇಕು ಅಂತ ಹೇಳಿ ಕೇಳಿಕೊಂಡಿದ್ದರು. ಆದ್ದರಿಂದಲೇ ಇಲ್ಲಿ ವಿಶ್ವೇಶತೀರ್ಥರ ವಿದ್ಯಾಪೀಠದಲ್ಲಿ ಆ ವಿಶ್ವೇಶತೀರ್ಥರ ವೃಂದಾವನದ ಬದಿಲಿ ಅವರ ಗುರುಗಳಾಗಿರ್ತಕ್ಕಂಥ ವಿದ್ಯಾಮಾನ್ಯರು ನೆಲೆಸಿದ್ದಾರೆ. ಈ ಥರ ದ್ವಾವಿಮೋ ಪುರುಷವು ಲೋಕಿ ಅಂತ ಹೇಳಿದ ಹಾಗೆ ವಿದ್ಯಾಮಾನ್ಯರು ಮತ್ತು ನಮ್ಮ ವಿಶ್ವೇಶತೀರ್ಥರು ಇಡೀ ಲೋಕಕ್ಕೆ ಬಹಳ ಉಪಕಾರ ಮಾಡಿರ್ತಕ್ಕಂಥ ಗುರುಗಳು. ಅವರ ಬಗ್ಗೆ ಮತ್ತು ವೇದವ್ಯಾಸರ ಬಗ್ಗೆ ಯಥಾಮತಿ ಯಥಾಶಕ್ತಿ ನಾನು 4 ಮಾತುಗಳನ್ನು ಆಡಿದ್ದೇನೆ. ಮತ್ತು ಈ ವಿಶ್ವೇಶತೀರ್ಥ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ವಿಶ್ವಪ್ರಸನ್ನ ತೀರ್ಥರು ಮತ್ತು ಅವರ ಗುರುಗಳಾಗಿರ್ತಕ್ಕಂತಹ ವಿಶ್ವೇಶತೀರ್ಥರು, ಅವರ ಗುರುಗಳಾಗಿರ್ತಕ್ಕಂಥ ವಿದ್ಯಾಮಾನ್ಯರ ಅನುಗ್ರಹದಿಂದ 4 ಮಾತುಗಳನ್ನು ಆಡಿದ್ದೇನೆ. ಎಲ್ಲ ನನ್ನ 4 ಮಾತುಗಳು ಕೂಡ ಅಸ್ಮದ್ ಗುರುವಂತರ್ಗದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗದ ರುಕ್ಮಿಣಿ ಸತ್ಯಭಾಮ ಸಮೇತನಾಗಿರತಕ್ಕಂತಹ ಆ ಕೃಷ್ಣ ಪರಮಾತ್ಮನ ಅಡಿದಾವರಿಗಳಲ್ಲಿ ನನ್ನ ವಾಂಗ್ಮಯ ಪುಷ್ಪಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಗುರುಗಳ ಬಗ್ಗೆ ಮತ್ತು ವೇದವ್ಯಾಸರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಈ ವಿಶ್ವೇಶತೀರ್ಥ ಸಂಶೋಧನಾ ಮಂದಿರದ ಕೇಂದ್ರದ ಒಂದು ಡೈರೆಕ್ಟರ್ ಆಗಿರ್ತಕ್ಕಂತಹ ವಿನಯ ಪಡಸಲಿ ಇವರಿಗೂ ಕೂಡ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯದ್ದ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.